रघुपति राघव राजा राम पतित पावन सीताराम। 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 रघुपति राघव राजा रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ಶ್ರೀ ಆನಂದ್ ಕುಲಕರ್ಣಿ ಅವರು ಕೂಡ ಗುರುಗಳಿಗೆ ಸ್ವಾಗತಿಸಿ ಸನ್ಮಾನ ಮಾಡ್ತಾರೆ. राम पतित पावन सीताराम। रघुपति राघव राजा 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 राम पतित पावन सीताराम।
रघुपति राघव राजा राम पतित पावन सीताराम। रघुपति राघव राजा राम ಈಗ ಪರಮ ಪೂಜ್ಯ ಗುರುಗಳಿಂದ ನರೇಗಲದ ಹನುಮಾನ್ ಚಾಲಿಸಾ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಡಾಕ್ಟರ್ ಜಿ.ಕೆ. ಕಾಳೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಎಲ್ಲ ನಾ ಈಗೇನು ಹೆಸರು ತಗೋತೀನಿ ಆ ಎಲ್ಲ ಮಹಿಳೆಯರಿಗೆ ಗುರುಗಳ ಮಹಾರಾಜರ ಆಶೀರ್ವಾದ ಪೂರ್ವಕವಾದಂತಹ ಸನ್ಮಾನ ಈಗ ನಡೆಯಲಿದೆ. ಆದ್ದರಿಂದ ನನ್ನ ಹೆಸರು ಯಾರು ತಲುಪಿನ ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ. ನರೇಗಲ ಹನುಮಾನ್ ಚಾಲಿಸಾ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಜಿ.ಕೆ. ಕಾಳೆ ಅವರು ಬರಬೇಕು. ಹಾಗೆ ಅಧ್ಯಕ್ಷರಾದಂತಹ ಶ್ರೀ ಶ್ರೀಪಾದ್ ಜೋಶಿ ಅವರು ಬರಬೇಕು. ಭಕ್ತ ಮಂಡಳಿಯ ಅಧ್ಯಕ್ಷರಾದಂತಹ ಸ್ವಾಗತ ಸಮಿತಿಯ ಅಧ್ಯಕ್ಷರು ಶ್ರೀ ಶ್ರೀಪಾದ್ ಜೋಶಿ ಅವರು ಮುಂದೆ ಬರಬೇಕು. ಭಕ್ತ ಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎನ್.ಎಲ್. ರಾಮ್ ಪುರೋಹಿತ್ ಅವರು ಮುಂದೆ ಬರಬೇಕು. ಹಾಗೆ ಕಾರ್ಯದರ್ಶಿಗಳಾದಂತಹ ಶ್ರೀ ರಘುನಾಥ್ ಕೊಂಡಿ ಅವರು ಮುಂದೆ ಬರಬೇಕು. ಭಕ್ತ ಮಂಡಳಿಯ ಉಪಾಧ್ಯಕ್ಷರಾದಂತಹ ಭಕ್ತ ಮಂಡಳಿಯ ಉಪಾಧ್ಯಕ್ಷರಾದಂತಹ ಶ್ರೀ ಆತ್ರೇಯ ಕುಲಕರ್ಣಿ ಅವರು ಮುಂದೆ ಬರಬೇಕು. ಸಿದ್ಧಾಂತ ಶ್ರೀ ಗುರುದೇವ ದತ್ತ ಅನಸೂಯ ಮಹಿಳಾ ಮಂಡಳದ ಪರವಾಗಿ ವಿಮಲಾ ರಾಮಪುರೈತ್ ಅವರು ಬರಬೇಕಾಗಿ ಸದ್ಗುರುನಾಥ್ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಆದರೆ रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. सद्गुरुनाथ महाराज की जय. जय जय रघुवीर समर्थ. अवधूत चिंतन ಶ್ರೀ ಗುರುದೇವ ದತ್ತ. ಈಗ ಈ ಕಾರ್ಯಕ್ರಮದ ನಂತರ ಕೊಪ್ಪಳದ ಶ್ರೀ ಶಾರದಾ ಶಂಕರ ಭಜನಾ ಮಂಡಳಿಯ ಸದಸ್ಯರಿಂದ ಶ್ರೀ ಮಹಾಗುರುಗಳಿಗೆ ಗೌರವ ಸಮರ್ಪಣೆ ಸಲ್ಲಿಸುತ್ತಿದ್ದಾರೆ. ಎಲ್ಲರೂ ಅಡ್ಡಾಡಕ್ಕೆ ಬರ್ತಿದ್ರು, ಅದಕ್ಕೆ ತಗೊಂಡು ಆ ಕಡೆ ಹೋಗಿದ್ದಾರೆ.
ಗುರುಗಳು ಇದ್ದಂಗೆ ಹಿಡ್ಕೊಂಡು ನಿಂತಿದೆ. ಯಾರು ಇಲ್ಲ, ಯಾರು ಇಲ್ಲ. ಎಷ್ಟು ಮಂದಿ ಬಂದಾರ ನೋಡಿ, ಫೋಟೋ ಮಾಡ್ತಾರೆ, ವಿಡಿಯೋ ಮಾಡಿ. ಗುರುಗಳು ಟೊಪ್ಪಿ ಹಾಕಿದ್ರು. ಕ್ಯಾಮ್ರಾನೇ ಇರೋದು. ನೀವು ಅಡ್ಡ ಬಂದ್ರಿ ಅಂತೇಳಿ ಫ್ಲಿಪ್ ಮಾಡಕ್ಕೆ ಹೋಗ್ಯದ ನನ್ನ ಕ್ಯಾಮ್ರಾನೇ ಚಲೋ ಆಯ್ತಲ್ಲ. रघुपति राघव राजा राम पतित पावन सीताराम। 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 ज्योति रघुपति राघव राजा राम पतित पावन सीताराम। ದತ್ತಾವಧೂತ ಗುರುಗೆ ಬೆಳಗುವೆ ನಾರುತಿಯ ಹೆಬ್ಬಳ್ಳಿಪುರ ದಿವಾಸ ಮಹಾರಾಜ ಭಕ್ತ ತಿಲಕ ನಾಮವನ್ನೇ ಸಾರಿದ ನೀತ ಎಲ್ಲರ ಮನದಲ್ಲಿ ನೆಲೆಸಿದಾತ ಬೆಳಗುವೆ ನಾರುತಿಯ ಚಾಲೀಸ ಹೇಳಿಸಿದಾತ ನಾಮವನ್ನೇ ಬರೆಸಿದಾತ ದಿನನಿತ್ಯ ಅನ್ನದಾನ ಮಾಡಿ ಭಕ್ತರಿಗೆ ಉಣಿಸಿದಾತ ಬೆಳಗುವೆ ನಾರುತಿಯ ನಡಿಗೆರರ ಮನೆಯಲ್ಲಿ ಸದ್ಗುರು ಬೆಳಕ ಕಂಡಾತ ಆ ಬೆಳಕನ್ನೇ ಎಲ್ಲ ಭಕ್ತರಿಗೆ ತೋರಿಸಿದಾತ ಬೆಳಗುವೆ ನಾರುತಿಯ ಇವರಿಂದ ತಾನೇ ಇಲ್ಲಿ ಮಹಾರಾಜರು ನೆಲೆಸಿದರು ನಮ್ಮಂಥ ಪಾಮರರಿಗೆ ಸೌಭಾಗ್ಯ ದೊರಕಿಸಿದರು ಬೆಳಗುವೆ ನಾರುತಿಯ ದತ್ತಾವಧೂತ ಗುರುಗೆ ಬೆಳಗುವೆ ನಾರುತಿಯ ಸದ್ಗುರುನಾಥ್ ಮಹಾರಾಜ್ ಕಿ ಧನ್ಯವಾದಗಳು ಎಲ್ಲ ಸದಸ್ಯರಿಗೂ ಏ ತಾಟ್ ತೆಗಿ, ಅದ ತಾಟ್ ತೆಗಿ, ಆ ಕಡೆ ಹಿಂದೆ ಇಟ್ಬಿಡ, ಅಲ್ಲಿ ಇದ್ರ ಮೇಲೆ ಸೈಡ್
ಬೇಗ ಎಲ್ಲ ಸದಸ್ಯರು ಕೂಡ ವೇದಿಕೆ ಕಾರ್ಯಭಾರದಲ್ಲಿ ಬರಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಇದೀಗ ಗುರುಗಳಿಂದ ಆಶೀರ್ವಚನ ಕಾರ್ಯಕ್ರಮ ಇರ್ತದೆ. ಭೋಜನ ಶಾಲೆಯಲ್ಲಿ ಕೂತಂತ ಎಲ್ಲ ಸದಸ್ಯರು ಕೂಡ ಇನ್ನೂ ಸ್ವಲ್ಪ ಸಮಯ ಸಭಾಮಂಡಲದಲ್ಲಿ ಕೂತ್ಕೋಬೇಕು. ಎಲ್ಲರೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಆದ್ದರಿಂದ ಯಾರೂ ಕೂಡ ಆ ವಿಷಯದಲ್ಲಿ ಅವಸರ ಮಾಡಬಾರದು. ಸಭಾ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಪರಮಪೂಜ್ಯ ಗುರುಗಳ ಆಶೀರ್ವಾದ ಮುಗಿಯುವವರು ಕೂಡ ಎಲ್ಲರೂ ಕೂಡ ಸಭಾಮಂಡಲದಲ್ಲಿ ಬರಬೇಕಂತ ಹೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಕೊಪ್ಪಳದ ಶಾರದಾ ಶಂಕರ ಭಜನಾ ಮಂಡಳಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ದಯವಿಟ್ಟು ಎಲ್ಲ ಸದಸ್ಯರು ವೇದಿಕೆಯಿಂದ ಕೆಳಗೆ ಬರಬೇಕು. ಈಗ ಯಾರು ಬೇರೆ ಸದಸ್ಯರು ಯಾರು ವೇದಿಕೆ ಮೇಲೆ ಬರಬಾರ್ದು ಅಂತ ಪ್ರಾರ್ಥನೆ. ಎಲ್ಲ ಸದಸ್ಯರು ವೇದಿಕೆಯಿಂದ ಕೆಳಗಡೆ ಬರಬೇಕು. ಏ ಆತ್ರೆ ಇಲ್ಲ ಇಲ್ಲ ರೆಕಾರ್ಡಿಂಗ್ ಅದ ಇಲ್ಲ ಬಂದ್ಬಿಡು. ಲೈಟ್ ಮಾಡ್ಕೊಂಡ್ರ ಮಹಾಪ್ರಸಾದದ ನಂತರ ಈ ವೇದಿಕೆಯಲ್ಲಿ 4:30ರಿಂದ 5:30ರವರೆಗೆ ಕೊಪ್ಪಳದ ಶ್ರೀ ಶಾರದಾ ಶಂಕರ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಜರುಗಲಿದೆ. ಆದ್ದರಿಂದ ಪ್ರಸಾದ ಆದಂತ ಎಲ್ಲ ಸಂತರು ಕೂಡ ಮತ್ತೆ ಸಭಾಮಂಟಪದಲ್ಲಿ ಬಂದು ಕೂತ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇದೀಗ ಪರಮಪೂಜ್ಯ ಗುರುಗಳಿಂದ ಆಶೀರ್ವಚನ. ವೇದಿಕೆ ಮೇಲಿರುವಂತಹ ಎಲ್ಲ ಸದಸ್ಯರಿಗೂ ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ದಯವಿಟ್ಟು ವೇದಿಕೆಯನ್ನ ಬೇಗ ನೆರವೇರಬೇಕಾಗಿ ಎಲ್ಲರೂ ಬೆಳವಣಿಗೆ ಕೆಳಗಿರಬೇಕು. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पावन सीताराम। रघुपति राघव
जीवन स्मरण जय राम। ಜನರಿಗೆ ಅಧ್ಯಾತ್ಮಕಸ್ಯ ಕರೋಮಿ ಬಹುಲೋಕದಿ ಮೇಳವೀತಿ ನಮಸ್ಕಾರಸ್ಯ ಬ್ರಹ್ಮಚೈತನ್ಯ सद्गुरुनाथ महाराज की जय। जय जय रघुवीर। बोलो राजा राम राम, बोलो सीता राम राम, 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 बोलो राजा राम राम, बोलो सीता राम राम। जानकी जीवन स्मरण जय। ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಅದೇ ರೀತಿಯಾಗಿ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅಥವಾ ಆಧ್ಯಾತ್ಮಿಕ ಒಂದು ವಿಶ್ವದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ವೈದಿಕ ಸಂಸ್ಕೃತಿ. ಅರ್ಥಾತ್ ಏನು ಅಂದ್ರೆ ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ವೇದಗಳಲ್ಲಿ ಹೇಳಿರುವುದನ್ನೇ ಮುಖ್ಯವಾಗಿ ಇಟ್ಟುಕೊಂಡಿರ್ತಕ್ಕಂತಹ ಸಂಸ್ಕೃತಿ. ಇದರಲ್ಲಿ ಮುಖ್ಯವಾಗಿ ಈ ಸಂಸ್ಕೃತಿಯ ಪ್ರಾಣ ಏನು ಅಂದ್ರೆ ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಆತ್ಮನನ್ನು ಕುರಿತಿರ್ತಕ್ಕಂತಹ ಒಂದು ಅನುಭವ. ಇದ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ, ನಮ್ಮೆಲ್ಲರ ಜೀವನದ ಪ್ರಾಣ. ಅದಕ್ಕನುಸಾರವಾಗಿ ನಮ್ಮ ದೇಶದಲ್ಲಿ ನಾವು ಅಥವಾ ವಿಶ್ವದಲ್ಲೇ ಮುಖ್ಯವಾಗಿ ಎರಡು ಪ್ರಕಾರದ ಜನರನ್ನು ನಾವು ನೋಡ್ತೀವಿ. ಒಬ್ರು ಯಾರು ಅಂದ್ರೆ ಜ್ಞಾನಿಗಳು, ಇನ್ನೊಬ್ರು ಯಾರು ಅಂದ್ರೆ ಅಜ್ಞಾನಿಗಳು. ಅಜ್ಞಾನಿಗಳು ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಈ ದೇಹನ ನಾನು, ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ನಂದು, ಈ ದೇಹ ಸುಖವಾಗಿದ್ದು ನಾನು ಸುಖಿ, ದೇಹ ದುಃಖದಲ್ಲಿದ್ದು ನಾನು ದುಃಖಿ, ದೇಹ ಧರ್ಮಗಳೇ ನನ್ನ ಧರ್ಮಗಳು, ದೇಹವೇ ನನಗೆ ಸರ್ವಸ್ವ, ಯಾಕಂದ್ರೆ ಇದೇ ನಾನು. ಮತ್ತು ಈ ಒಂದು ಅನಿಸಿಕೆಗಳಿಗೆ ಅನುಸಾರವಾಗಿ ನಾವು ಏನು ಸುಖ ದುಃಖ ಅನುಭವಿಸ್ತೀವೋ ಇದು ನಮಗ ಅಜ್ಞಾನಿಗಳಿಗೆ ಸ್ವಾಭಾವಿಕವಾಗಿರುವುದು. ಇನ್ನು ಜ್ಞಾನಿಗಳು ಅಂತ ನಾವು ಯಾರಿಗೆ ಹೇಳ್ತೀವಿ ಅಂದ್ರೆ ಯಾರಿಗೆ ಈ ದೇಹ ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಈ ಮನಿ ಮಾರು ನಂದಲ್ಲ, ನಾನು ಕೇವಲ ಏನಿದ್ದೀನಿ ಅಂದ್ರೆ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥವನು ಇದ್ದೀನಿ. ನಾನು ಆನಂದ ಸ್ವರೂಪ ಇದ್ದೀನಿ, ನಾನು ಸತ್ ಸ್ವರೂಪ ಇದ್ದೀನಿ, ನನಗೆ ನಾಶ ಇಲ್ಲ, ನಾನು ಚಿತ್ ಸ್ವರೂಪ ಇದ್ದೀನಿ, ನನ್ನಲ್ಲಿ ಅಜ್ಞಾನ ಇಲ್ಲ, ಆದ್ರಿಂದ ದುಃಖ ಇಲ್ಲ, ಆದ್ರಿಂದ ಚಿಂತಿಲ್ಲ. ಅರ್ಥಾತ್ ಏನು ಅಂದ್ರೆ ನಾನು ಆನಂದ ಸ್ವರೂಪ ಇದ್ದೀನಿ, ನನ್ನಲ್ಲಿ ದುಃಖದ ಲೇಷ ಇಲ್ಲ.
ಅಂತ ಯಾರು ತಿಳ್ಕೊಂಡಾರೋ ಅವರು ಜ್ಞಾನಿಗಳು. ಎಲ್ಲಿ ಅಜ್ಞಾನದನೋ ಅಲ್ಲಿ ದುಃಖ, ಎಲ್ಲಿ ಜ್ಞಾನದನೋ ಎಲ್ಲಿ ಕತ್ತಲೆ ಅದನೋ ಅಲ್ಲಿ ಏನಾದರೂ ತೊಂದರೆ ಅದ. ನಾವು ಕಂಬವನ್ನ ಯಾರು ಕಾಡು ನಿಂತಾರ ಅಂತ ತಿಳ್ಕೊಳ್ತೀವಿ. ಕತ್ತಲೆ ಎಲ್ಲೋ ಬೀಳ್ತೀವಿ, ಎಲ್ಲೋ ಹೇಳ್ತೀವಿ. ಕತ್ತಲೆ ಅಂದ್ರೆ ದುಃಖ, ಬೆಳಕು ಅಂದ್ರೆ ಸುಖ. ಬೆಳಕಿನಲ್ಲಿ ಏನು ತತ್ವವಾಗುವುದಿಲ್ಲ, ನಮಗೆ ಸಂಶಯ ಬರುವುದಿಲ್ಲ, ಭ್ರಮ ಆಗುವುದಿಲ್ಲ, ಅದರಿಂದ ಉಂಟಾಗ್ತಕ್ಕಂಥ ಭಯ ಇಲ್ಲ, ಚಿಂತಿಲ್ಲ. ಜ್ಞಾನ ಅಂದ್ರೆ ಬೆಳಕು, ಅಜ್ಞಾನ ಅಂದ್ರೆ ಕತ್ತಲೆ. ಇದಕ್ಕನುಸಾರವಾಗಿ ನಮ್ಮಲ್ಲಿ ಎರಡು ವ್ಯಾಖ್ಯಾ. ಮಂದಿ ಏನಂದ್ರೆ ಸುಖಿಗಳು ಹಾಗೂ ದುಃಖಿಗಳು. ಯಾರಲ್ಲಿ ದೇಹ ನಾನು ಅಂತ ಅನಿಸ್ತದೋ ಅವರು ದುಃಖಿಗಳು. ಯಾರಲ್ಲಿ ದೇಹ ನಾನಲ್ಲ, ನಾನು ಸಚ್ಚಿದಾನಂದ ಆತ್ಮಸ್ವರೂಪಿದ್ದೀನಿ ಅಂತ ಯಾರಿಗೆ ಹೀಲಿಂಗ್ ಇಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಬರೀ ನಾವು ತತ್ವಜ್ಞಾನದ ಪುಸ್ತಕ ಓದಿದ್ವಿ, ವೇದಾಂತದ ಪುಸ್ತಕ ಓದಿದ್ವಿ ಅಂದ್ರೆ ನಮಗೇನು ಕೇಳಂಗಿಲ್ಲ, ನಮಗೇನು ಅರಿವಿಂದ ಆಗಂಗೂ ಇಲ್ಲ. ಕೆಲವರಿಗೆ ವೇದಾಂತದ ಹರಟಿ ಹೊಡೆಯೋದೊಂದು ರೂಢಿ ಅಲ್ಲಿ ವ್ಯಸನ ಆಗಿಬಿಟ್ಟಿರ್ತದೆ. ಕಂಡವ್ರ ಜೊತೆಗೆ ಬ್ರಹ್ಮ ಅಂದ್ರೆ ಹಿಂಗ, ಮಾಯಾ ಅಂದ್ರೆ ಹಿಂಗ, ಜಗತ್ತು ಅಂದ್ರೆ ಮಿಥ್ಯಾ, ಬ್ರಹ್ಮ ಸತ್ಯ, ಹಿಂಗೇನೇನೋ ವೇದಾಂತದ ಹರಟಿ ಹೊಡಿತಾರೆ. ಕೆಲವರು ಬರೇ ಪ್ರಾಪಂಚಿಕ ಹರಟಿ ಹೊಡಿತಾರೆ. ಮಹಾರಾಜರು ಈ ಹರಟಿಗೂ ಆ ಹರಟಿಗೂ ಏನು ಬಹಳ ತರ್ಕಿಲ್ಲ. ಪ್ರಾಪಂಚಿಕ ಹರಟಿ ಅಂದ್ರೆ ಝುಣಕಾ ಭಕ್ರಿ ವಾಕರಿ, ವೇದಾಂತದ ಹರಟಿ ಅಂದ್ರೆ ಶ್ರೀಖಂಡ ಪುರೇ ವಾಕರಿಕೆ. ವಾಕರಿಕೆ ಯಾರು ವಾಕರಿಸಿದ ಬಳಕ ಅದು ಶ್ರೀಖಂಡ ಪುರದಾದ್ರೆ ವೇದಾಂತ. ಮಹಾರಾಜ ಹೇಳಿದ್ರು, ನಮ್ಮ ಮನಿ ಕಟ್ಟಿ ತುದಿ ತಲೆ ಬಡದು ರಕ್ತ ಬಂದು ಅಷ್ಟನ್ನು ಈ ದೇವಸ್ಥಾನದ ಕಟ್ಟಿ ತುದಿ ತಲೆಗೆ ಬಡದು ರಕ್ತ ಬಂದು ಅಷ್ಟನ್ನು. ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಂಡ್ರು ಅಷ್ಟ ದುಃಖ. ಮಂದಿರ ಆಶ್ರಮಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರು ಅಷ್ಟ ದುಃಖ. ಎರಡೂರಾಗೂ ಏನು ದೊಡ್ಡ ಖಲಕಿಲ್ಲ. ಮತ್ತೇನಿದೆಲ್ಲ ಹಿಂಗಾಕಿದ್ವು ಅಂತ ಅನುಭವ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅಷ್ಟದಿ ಸ್ವಲ್ಪದ್ರಲ್ಲೇ ಅದನ್ನು ಮರ್ಮ ಹೇಳ್ಬಿಟ್ಟು ಸ್ವಲ್ಪ. ಮಹಾರಾಜನೊಬ್ರು ಕೇಳಿ, ಮಹಾರಾಜ ನಮ್ಮ ಪ್ರಪಂಚದಲ್ಲಿ ದುಃಖ ಯಾಕದ? ನಮ್ಮಲ್ಲಿ ನೋಡ್ರಿ ಎಷ್ಟು ಕಾಳಜಿ ಅವ, ಎಷ್ಟು ಚಿಂತೆ ಅವ, ಮಕ್ಕಳ ಮದುವೆ, ಎಜುಕೇಶನ್ನು, ಅದು ಇದು, ಬ್ಯಾಂಕಿನಾಗಿನ ಲೋನು, 108 ಮಂದಿ ಹಂಗಂತಾರ ಹಿಂಗಂತಾರ. ನಮಗೆ ಆ ರೋಗ ಆಯ್ತು, ಈ ಜಡ್ಡಾತು, ಚೋಳ ಕಡಿತ್ರಿ, ಹಾವು ಕಡಿತು, ಬೆಕ್ಕ ಕಡಿತು, ನಾಯಿ ಕಡಿತು. ಇವಕ್ಕೆಲ್ಲ ತಾಪತ್ರಯ ಅಂತ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಇವು ಯಾರಿಗೂ ಬಿಟ್ಟಿಲ್ರಿ ಇವು. ಅರ್ಥಾತ್ ಏನು ಅಂದ್ರೆ ಏನ್ ನಾ ಹೇಳಿದೆ, ಭೂಕಂಪ ಆಯ್ತು, ಜ್ವಾಲಾಮುಖಿ ಆಯ್ತು, ಸಮುದ್ರದಾಗ ದೊಡ್ಡ ದೊಡ್ಡ ತೆರೆ ಬಂದು ಬಿರುಗಾಳಿ, ದೊಡ್ಡಂತ ಬಿರುಗಾಳಿ ಬೀಸ್ತದೆ. ಎಲ್ಲರಿಗೂ ಅರ್ಥಾತ್ ಪಂಡಿತ್ ಇರಲಿ, ಪಾಮರ್ ಇರಲಿ, ರಾಜ್ ಇರಲಿ, ರಂಕ್ ಇರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಈ ದೇಹವನ್ನು ಧಾರಣೆ ಮಾಡಿಕೊಂಡು ಬಂದು ಇವು ಯಾರಿಗೂ ತಪ್ಪಿರ್ತಾರೆ. ದೇಹ ದುಃಖ, ಪ್ರಪಂಚದ ದುಃಖ, ಪ್ರಪಂಚದ ಚಿಂತೆ, ಕಾಳಜಿ, ದೇಹದ ಆದಿ ವ್ಯಾಧಿ, ಇವು ನಮಗೆಲ್ಲರಿಗೂ. ಈ ದುಃಖಗಳಿಂದ ನಮಗೇನಾಗುವುದಿಲ್ಲ ಅಂದ್ರೆ ಬಿಡುಗಡೆ ಹೊಂದಲಿಕ್ಕೆ ಬರಲು ಹಂಗೆ. ಆದ್ರೆ ಮಹಾರಾಜನಿಗೆ ಬಹಳ ಮಾರ್ಮಿಕ ಸೂತ್ರವನ್ನು ಹೇಳಿದ್ದಾರೆ, ಉಪಾಯ ಹೇಳಿದ್ದಾರೆ. ಮಹಾರಾಜನ ಕೇಳಿ, ಮಹಾರಾಜ ನಮ್ಮ ಪ್ರಪಂಚದ ದುಃಖ ಯಾಕಲ್ಲ? ಮಹಾರಾಜ ಹೇಳಿದ್ರು ಅತಿ ಸರಳದ ವಿಷಯ. ಯಾಕದ? ನೀವು ದುಃಖದ ಮನೆಗೆ ದತ್ತಕ್ಕೆ ಹೋಗಿರಿ, ಅದಕ್ಕೆ ದುಃಖ ಅಲ್ಲ. ಅದ್ಯಾವ ದುಃಖದ ಮನೆ ದತ್ತಕ್ಕೆ ಹೋಗ್ರಿ ನಾವು? ಈಗ ನಾವು ನಿಮ್ಮನ್ನು ಕೇಳಿ, ನೀವು ಯಾರು ಅಂತ ಕೇಳಿ ಕೂಡಲೇ ನಾವು ಅಂಥ ಕುಲಕರ್ಣಿ, ಇಂಥ ದೇಶಪಾಂಡೆ, ನಾವು ನರೇಗರದವರು, ನಾವು ಹುಬ್ಬಳ್ಳಿಯವರು, ನಾವು ಕೊಪ್ಪಳದವರು, ನಾವು ಧಾರವಾಡದವರು ಅಂತ
ಧಾರವಾಡ, ಹುಬ್ಬಳ್ಳಿ, ಕೊಪ್ಪಳ, ಕುಕ್ಕನೂರು ಅಥವಾ ಮತ್ತೊಂದು ಬೆಂಗಳೂರು, ಪುಣೆ ಇವೆಲ್ಲ ಎದಕ್ಕೆ ಸಂಬಂಧಪಟ್ಟದ್ದು? ಅರ್ಥಾತ್ ಏನು ಅಂದ್ರೆ ನಮ್ಮ ಅಡ್ಡ ಹೆಸರು, ನಮ್ಮ ಅಪ್ಪ ಅಮ್ಮನ ಹೆಸರು, ನಮ್ಮ ಅಣ್ಣ ತಮ್ಮನ ಹೆಸರು, ಹೆಂಡತಿ ಮಕ್ಕಳು ಎಲ್ಲ ಕೂಡಿ ಏನಿದೆ ಅಲ್ಲ ಪ್ರಪಂಚ. ಮಹಾರಾಜ್ ಹೇಳಿದ್ರು ನಾವು ಪ್ರಪಂಚಕ್ಕೆ ದತ್ತಕ್ಕೆ ಹೋಗಿವಿ ಅಂತ ದುಃಖ. ಪ್ರಪಂಚ ಅಂದ್ರೆ ಮೂರ್ತಿಮಂತ ದುಃಖ ರೀ. ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ ಸಂಸಾರ ಎವಡ ದುಃಖ ಆನೀಕ ನಾಯಿ. ಸಮರ್ಥ ಹೇಳ್ತಾರೆ ಪರಮ ಮೂರ್ಖರಲ್ಲಿ ಮೂರ್ಖರು. ಸಂಸಾರದೊಳಗೆ ಸುಖ ಅದೇ ಅಥವಾ ಆಗ್ತದೆ ಅಂತೇನು ನಾವು ಕಲ್ಪನೆ ಮಾಡ್ತೀವ, ನಾವು ಶತಮೂರ್ಖರು. ನಮಗೆ ಸುಖ ಆಗ್ತದ್ರಿ, ಸಾಕಷ್ಟು ದುಡ್ಡು ಅದ, ಇದು ಅದ, ಗಾಡಿ ಅದ, ಘೋಡ ಅದ, ಮನಿ ಅದ, ಬಾರ್ ಅದ, ಬಿಸ್ನೆಸ್ ಅದ, ನೌಕರಿ ಅದ, ನಾವು ಆರಾಮಿದ್ದೀವಲ್ಲ. ವಿವೇಕಿನಂತೂ ಸರ್ವ ದುಃಖಮೇವ ನತು ಅವಿವೇಕಿನ. ವಿವೇಕಿಗಳಿಗೆ ಎಲ್ಲ ದುಃಖ ಇದು ಬರ್ತಾರೆ, ಅನುಭವ. ದುಃಖ ಅಂದ್ರೆ ಏನು ಗೊತ್ತಾಗ. ಅವಿವೇಕಿಗಳಿಗೆ ದುಃಖ ಗೊತ್ತಿಲ್ಲ, ಸುಖ. ಸುಖಕ್ಕೆ ದುಃಖ ಅನ್ಕೋತ, ದುಃಖಕ್ಕೆ ಸುಖ ಅನ್ಕೋತ. ಅದಂಗ್ರಿ ಈ ನಮ್ಮಲ್ಲಿ ಗೋಶಾಲ ಅದ. ಎಲ್ಲರ ಒಂದು ಮೂಲ್ಯಾಗ ಒಂದು ಶಗಣಿ ಬಿದ್ದಿತ್ತು. ಆ ಗೋಶಾಲ ಕೆಲಸ ಮಾಡೋ ಹುಡುಗರು ಒಂದು 2 ತಿಂಗಳು 3 ತಿಂಗಳು ಅದ್ರ ಕಡೆ ಲಕ್ಷ್ಯ ಇತ್ತು. ಅದ ಬಿಡಿ ಬಿಡಿ ಹುಳ ಆಗ್ತವೆ ನೋಡಿ, ಮುಚ್ಚು 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 ಅಂತಿರ್ತಾವ ಹುಳ. ಒಂದು ದಿವಸ ನಮ್ಮ ರಾಜಣ್ಣವ್ರು ನೋಡಿ ಹುಳ ಎಷ್ಟು ಹುಳ ಆಗ್ಯಾವ ಪಾಪ, ಶಗಣ್ಯಾಗ ಎಷ್ಟು ದುಃಖ ಆಗ್ತಿತ್ತು. ಅದನ್ನು ಸ್ವಲ್ಪ ಶಿರಾ ಮಾಡಿ ಎಲ್ಲ ಹಾಕೊಂಡು ಮಾಡಿ ಅಂದ್ರೆ ಶಿರಾ ಮಾಡ್ಕೊಂಡು ಹೋದ್ರು. ಮಾಡ್ಕೊಂಡಾಗ ಹುಳ ಎಲ್ಲ ಹೋಗಿ ಕಾಗದ ತೆಗೆದು ಶಿರಾದಾಗ ಹಾಕಿ ಏನಾಗ್ತದೆ, ಚಟಪಟ ಒದ್ದೆ ಸತ್ತ ಹುಡು. ಅವಕ್ಕೆ ಶಗಣ್ಯಾಗ ಸುಖ. ಇದನ್ನು ಸ್ವಚ್ಛ ಬಿಡಿಸ್ಕೊಳ್ಳ ಅಂತ ಹೇಳ್ಬೇಕೆಂದು ನಾವು ಎಷ್ಟಕ್ಕ ಸುಖದ ಕಲ್ಪನಾ ಭಾವನಾ ನಮ್ಮದೆಲ್ಲ ಮಾಡ್ಕೊಳ್ತೀವಿ. ಅದೆಲ್ಲ ಶಗಣೆ ಅಂತ. ಶಗಣಾಗ ಸುಖ ಅದ ಅಂತಂದ್ರೆ ಏನು ಅನ್ಬೇಕು? ಈ ಪ್ರಪಂಚದ ಸುಖ ಏನಲ್ಲ ಅಂದ್ರೆ ಸುಖ ಅದ. ಮಹಾರಾಜಕ್ಕೆ ಹಂಗಾರೆ ನಮ್ಮ ಪ್ರಪಂಚದ ದುಃಖ ಯಾಕಂದ್ರೆ ನೀವು ದುಃಖದ ಮನೆಗೆ ದತ್ತಕ್ಕೆ ಹೋಗಿರಿ. ದುಃಖ ಒಬ್ಬ ಅತ್ಯಂತ ಶ್ರೀಮಂತರ ಮಗಳು ಒಬ್ಬ ದರಿದ್ರನ ಮದುವೆ ಆದ್ರು. ಆಕೆ ಏನು ಅನುಭವಿಸ್ಬೇಕಾಗ್ತದೆ? ದಾರಿದ್ರ್ಯ ಅನುಭವಿಸ್ಬೇಕಾಗ್ತದೆ. ಮತ್ತೆ ಏನ್ ಮಾಡ್ಬೇಕು ಇದಕ್ಕೆ? ಈಗಂತೂ ದತ್ತಕ್ಕೆ ಬಂದ್ಬಿಟ್ಟಿವಿ, ಮುಂದೆ ಬರುವಂದ್ರೆ ನೀವು ಮತ್ತೆ ಸುಖದ ಮನೆಗೆ ದತ್ತಕ್ಕೆ ಹೋಗ್ರಿ. ಸುಖದ ಮನೆ ಯಾರು? ಸತ್ಪುರುಷರು. ನಾವು ಸತ್ಪುರುಷರ ಮನೆಗೆ ದತ್ತಕ್ಕೆ ಹೋಗೋದು ಹೊರತು ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಮತ್ತು ನಾವು ಈಗ ಸುಖದ ಮನೆ ದತ್ತಕ್ಕೆ ಹೆಂಗೆ ಬಂದ್ಬಿಟ್ಟಿವ್ರಿ? ಅನೇಕ ಜನ್ಮಗಳಿಂದ ನಾವು ಸುಖದ ಮನೆಯವರೇ ಹಾಕೊಂಡು ಬಂದ್ಬಿಟ್ಟಿವಿ. ಹೀಗಾಗಿ ನಮ್ಮ ಮನಸ್ಸು ಏನಾಗಿದೆ ಅಂದ್ರೆ ಸುಖದ ಮನೆಗೆ ಸಂಬಂಧ ಜೋಡಿಸಿಕೊಳ್ಳೋ ವಿಷಯದಲ್ಲಿ ಎಷ್ಟರೇ ಎಕ್ಸ್ಪರ್ಟ್ ಆಗಿದೆ ಅಂದ್ರೆ ಅದಕ್ಕೆ ಒಂದು ಕ್ಷಣ ಸಮಯ ಹತ್ತುವುದಿಲ್ಲ. ನಾವು ದುಃಖದ ಪ್ರಪಂಚದವರು ಅಂತ ಆಗಲಿಕ್ಕೆ ಅಥವಾ ನಮ್ಮನ್ನು ಪ್ರಪಂಚದವರು ಪ್ರಪಂಚದ ಜೊತೆ ಜೋಡಿಸುವಳಿಕೆ ನಮಗೊಂದು ಕ್ಷಣ ಬೇಕಾಗಿ. ಅದೆಂಗದೆ ಅಂತ ಕೇಳ್ಬೋದು. ಈಗ ಒಂದು ಮದುವೆ ಆಯ್ತು, ಅಕ್ಷತೆ ಹಾಕ್ತಾರೆ, ಮಾಲಿ ಹಾಕ್ತಾರೆ, ಏನೇನೋ ಸಪ್ತಪದಿ ಅಂತಾರೆ, ಏನೋ ಎಲ್ಲ ಮಾಡ್ತಾರೆ. ಮಾಡಿರುವಾಗ ಅವತ್ತು ರಾತ್ರಿ ಗಂಡ ಹೆಂಡತಿಬ್ರು ಗಂಡ ಮಲ್ಕೊಂಡಾರೆ. ರಾತ್ರಿ 12 ಗಂಟೆಗೆ ಗಾಢ ನಿದ್ರೆಯೊಳಗಿಂದ ಎಬ್ಬಿಸಿ ಅವನು ಕೇಳಿದ್ರೆ ನೀವಿಬ್ರು ಯಾರು ಅಂತ ಕೇಳಿ ಏನು ಹೇಳ್ತಾರೆ? ನಾವಿಬ್ರು ಗಂಡ ಹೆಂಡತಿ. ಹಾಗೆ ಬಿಟ್ರಿ ಈಗ ಭಾಳ ಹಿಂದಾಗೆ ಅದೇ ಅವ್ರ ಎಂಗೇಜ್ಮೆಂಟ್ ಆದಾಗ ಆಗಿಬಿಟ್ಟಲ್ಲ. ಹಕ್ಕಿಕಾಲ ಸುಮ್ಮನೆ ನಿಮಿತ್ತ ಮಾತ್ರ ಅದು. ಹಾಗಾಗಿ ನಾವು ಅನುಗ್ರಹ ತಗೊಂಡು ಎಷ್ಟು ವರ್ಷ ಅಂತ ಹೇಳಿದ್ರಿ? 5 ವರ್ಷ 10 ವರ್ಷ. ನಮಗಂತೂ 40 ವರ್ಷ. 74ನೇ ಇಸ್ವಿಯಲ್ಲಿ ನಾವು ನಮ್ಮನ್ನು ರಾತ್ರಿ ಗಾಢ ನಿದ್ರೆಯಿಂದ ಎಬ್ಬಿಸಿ ಕೇಳಿ ನೀವು ಯಾರು? ನಾವು ರಾಮಚಂದ್ರರಾವ್ ಕುಲಕರ್ಣಿ.
ಹೇಳ್ತೀವಿ. ನಾವು ವೆಂಕಟೇಶ್ವರ ದೇಶಪಾಂಡೆ ನಮ್ಮನ್ನು ಗಾಢ ನಿದ್ರೊಳಗಿಂದ ಎಬ್ಬಿಸಿ ಕೇಳಿದ್ರೆ ನೀವು ಯಾರು ಅಂತ ಕೇಳಿ ನಾನು ಮಹಾರಾಜನ ಶಿಷ್ಯ ಅಂತ ಹೇಳಿದ್ರೆ ನೀವು ಜಪ ಬೇಡ, ತಪ ಬೇಡ, ಪೂಜಾ ಬೇಡ, ಪಾಠ ಬೇಡ. ಮಹಾರಾಜರವ್ರು ಆದ್ಮೇಲೆ ಏನು ಮಾಡುತ್ತೀರಿ? ಏನು ಮಾಡೋದು ಉಳಿತದ? ನಾವು ರಾಜನ ಮಕ್ಕಳ ಕೂಲಿ ಹೋಗ್ಬೇಕು ಅಥವಾ ಯಾರ್ಯಾರ ಹೆಸರು ತೋತ ಅಂತ ಹೇಳ್ಬೇಕು. ಆದ್ರೆ ನಮ್ದು ಶೋಕಾಂತಿಕ ಏನದು ನಮಗೆ ಮರ್ಮದ ಅರ್ಥ. ಇನ್ನೂ ನಮ್ಮದೇ ನಾನು ಅಂಥವು ನಾನು ಇಂಥವು. ಮತ್ತೆ ಏನು ಮಾಡುತ್ತೀರಿ ಇದಕ್ಕೆ? ಈಗ ಎಲ್ಲಿ ಬಂದಿರುವಲ್ವೇ ವಾಪಸ್ ಹೋಗ್ಬಿಡ್ತೀನಿ. ಎಷ್ಟು ಬಂದಿಲ್ಲ ವಾಪಸ್ ನಾವು ಸದ್ಗುರುಗಳವರು ಅಂತ ಆಗುವವರೆಗೂ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ಇಲ್ಲ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ನನ್ನ ಮಗ ಒಂದು ಎಮ್ಮಡಿ ಆಗಿಬಿಟ್ಟ ಅಂದ್ರೆ ಏನ್ ಕೇಳ್ತೀವಿ ನಾವು? ರಾಮ ಮೊನ್ನೆ ಹೇಳಿ ನಾನು ಮೊನ್ನೆ ಒಂದು ಸಹಜ ಒಂದು ಕಾರಣ ಹೊಂಟಿದ್ವಿ. ಅದರ ಒಂದು ಸಿಡಿ ಹಾಕಿತ್ತು. ಹರೀಶ್ ಅಂತ ಹುಡುಗ ಯಾವಾಡಕ್ಕೆ ಹೊಂಟಿದ್ವಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಂತಿತ್ತು. ಮುಂಕೂತ್ ಹೋಗಲಿಕ್ಕೆ ದೊಡ್ಡದೊಂದು ಹೋಟೆಲ್ ನೋಡಿ, ನಮ್ಮ ತಲೆಗೆ ಒಮ್ಮೆ ದೊಡ್ಡದೊಂದು ಹೋಟೆಲ್ ಕಟ್ಟಿ ಅದ್ರ ತುಂಬ ತಿಂಡಿ ಇಟ್ಟು ಬಂದವರಿಗೆಲ್ಲ ಚಹಾ ಕುಡಿಸೋದು ಬಟ್ಟೆಗಾಗಿ, ಏನು ಬಟ್ಟೆ. ಮುಂಕೂತ್ ಹೋಗಲಿಕ್ಕೆ ದೊಡ್ಡ ದವಾಖಾನೆ ಕಾಣಿಸ್ತದೆ. ದೊಡ್ಡದು MBBS MD ಆಗಿ ದೊಡ್ಡದೊಂದು ಕ್ಲಿನಿಕ್ ಕಟ್ಟಿ ಬಂದವರಿಗೆಲ್ಲ ಸೂಜಿ ಚುಚ್ಚೋದು ಬಟ್ಟೆಗಾಗಿ, ಏನು ಬಟ್ಟೆ. ಕೆಲವು ಮಾಡಿ ದೊಡ್ಡ ಇರ್ತದೆ. ಕೆಲವು ಒಂದು ಹುಬ್ಬಳ್ಳಿ ಹೊಂಟಿದ್ವಿ, ಪುಣೆದಾಗ ಹೋಗಿ ಮುಂಬೈದಾಗ ಹೊಂಟಿದ್ವಿ. 14 ಅಂತಸ್ತಿಂದ ಅರಿವಿ ಅಂಗಡಿ. ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಟೇಲರ್ಸ್ ಅಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತ. ಹಜಾಮರು ಮತ್ತು ಶಿಲ್ಪಿಯಾರು ಪರ್ಸನಾಲಿಟಿ ತಯಾರು ಮಾಡಿ ಅವ್ರು ಬೋಳಿಸಿದಂಗ ನಾವು ಸುಂದರ. ನಮ್ಗೆ ಹಿಂಗೆ ಬೋಳಿಸ್ತಾರೆ ಅಂತ ಕೇಳೋದು ನಮ್ಗೆ ಇದು ಇಲ್ಲ. ಯಾಕಂದ್ರೆ ಇಂತಿಂತಾವು ಫೋಟೋ ಹಾಕೊಂಡು ಕೂತಿರ್ತಾರೆ. ಹುಚ್ಚರಂಗ ನಮಗೂ ಏನವ ಹಿಂಗೆ ಸುಟ್ಟು ತೆಗೆದು ಸ್ವಚ್ಛ ತೆಗೆದು ತಲೆ ಮೇಲೆ ನೀರು ಯಾರು ಗೆರಿ ಹೊಡೆಯೋದು. ಮತ್ತು ಇದು ಒಂದ ಬಾಜು ಯಾಕೆ ಹೇಳ್ತೀರಿ? ಇಲ್ಲ, ಇಂದು ನೋಡುವ ನಮ್ಮ ಕೇಶಗಳೇ ನಮ್ಮ ಸಂಪತ್ತು. ನಮ್ಮ ಕೇಶಗಳೇ ನಮ್ಮ ಐಶ್ವರ್ಯ, ನಮ್ಮ ಸೌಂದರ್ಯ. ಆಮೇಲೆ ಟೇಲರ್ಸು ಅವು ಹೆಂಗೆ ಜಗ ಹೊಲಕ್ಕೆ ಕೊಡ್ತಾರಲ್ಲ ಅದು ಒಂದು ಕಷ್ಟ. ಮುಂದೆ ಹಿಂದೆ ಉದ್ದಕ ಮಾಡ್ತಾರೆ, ಮುಂದೆ ಆದ್ರೆ ಎಲ್ಲಿ ಹೊಂಟದ್ ನಮ್ಮದು ಈ ಸಂಸ್ಕೃತಿ ಪರಂಪರೆ, ಈ ಭಾರತದ ಸನಾತನ ವೈದಿಕ ಸಂಸ್ಕೃತಿ ಅಂತ ಎಲ್ಲಿ ಹೊಂಟದ ಎದೆದ್ರಿಗೂ ನಾವು ಸುಖ ಹೊಂದಿದ್ದೇವೆ. ಒಂದು ಕಡೆ ಹೇಳಿದಾರ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನಾನು ಹೇಳ್ತಿರ್ತೀನಿ. ಒಬ್ಬ ಮುದುಕಿ ರಾತ್ರಿ 8 ಗಂಟೆಗೆ ಬೆಳಕಿನೊಳಗ ಏನೋ ಹುಡುಕ್ತಾ ಇದ್ದ. ಆಕೆ ಬಾಳೋ ತನಕ ಹುಡುಕ್ತಾ ಇಲ್ಲ, ಹುಡುಗ ನೋಡ್ಕೊಂಡು ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಏನ್ ಕಾದು ಎಷ್ಟೋ ಕಾಲು ಹುಡುಗ? ಆಕೆ ಅಂದ್ರು ಸೂಳಿ ಕಾಲ. ಆ ಹುಡುಗನಿಗೆ ಅನ್ನಿಸ್ತು ಅಜ್ಜಿ ಕೈ ಕಲ್ಲು ಕಾನ್ಸಂಗ್ ಕಾಣಿಸಲು ತಾನು ಸ್ವಲ್ಪ ಸೂ ಸಿಗಲಿಲ್ಲ. ಅಂದ ಕೂಡಲೇ ಅವ್ನು ಕೇಳಿದ, ಅಜ್ಜಿ ಸಾಧಾರಣ ಎಲ್ಲಿ ಬಿದ್ದದ ಹೇಳಿ ಹುಡುಕಿಕೊಡಿ. ಒಳಗೆ ಅಡಿಗೆ ಮನೆ ಬಿದ್ದದ್ದು. ಅಡಿಗೆ ಮನೆ ಬಿದ್ದದ್ದು ಸೂಜಿ ಒಳಗೆ ಕಾಕ್ರಿ ಅದ, ಇಲ್ಲಿ ಬೆಳಕದ. ಕಳ್ಕೊಂಡಿರೋದು ಸೂಜಿ, ಕಳ್ಕೊಂಡಿರೋದಿರೋದ ಹೆಬ್ಬಳ್ಳಿಯಾಗ ಹುಡುಕನ ಕತ್ತಿರೋದು ನರೇಗಲ್ಲ. ಏನ್ರಿ ಹೇಳ್ಬೇಕು ಮುಂದೆ ಏನ್ ಮಾಡ್ಬೇಕನ್ನೋದು ಅದೇ ಏನು ಪೂರ್ತಿ ಕೇಳಿಕತ್ತೀವಿ. ನಾವು
ಬಹಳಷ್ಟು ಮಂದಿ ಹೇಳ್ತೀವಿ ಅಂತಾರೆ ಹೆಬ್ಬರಿಲ್ಲ ಅವ್ರು ಬರದೇ ಇರೋರು ಕೂಡ ಕಾರಣ ಒಂದು ನಾವು ಬಹಳ ಬಿಜಿ ಇದ್ವಿ ಎದುರಾಗಲಿ ಯಾವುದ್ರೊಳಗಿಂದ ಆಯುಷ್ಯ ತುಂಬ ಎದ್ರೊಳಗೆ ಮುಳುಗಿ ಎದ್ದು ಏನೂ ನಿಷ್ಫಲ ಆಗುವುದಿಲ್ಲ ಏನೇನು ನಮ್ಮ ಕೈಗೆ ಹತ್ತುವುದಿಲ್ಲೋ ಅದ್ರೊಳಗೆ ನಾವು ಹೌದಿಲ್ಲ ಆಫೀಸ್ಗೆ ಹೋಗ್ಬೇಕ್ರಿ ಬಾಸ್ ರೈತ ಇವು ಬಾಸ್ ಪಾಪ ಇವ್ರು ಏನು ದಯಾಳು ಇದ್ದಾರೆ ನೋಡಿ ಸೂಜಿಗೆ ಅಷ್ಟೋ ತನಕ ಅಲ್ಲ ಹುಡುಕಿನ ಶಿಕ್ಷೆ ಶಕ್ತಿದಂಗ ಒಬ್ಬ ನಿಸರ್ಗದತ್ತ ಮಹಾರಾಜರು ಅಂತ ಅವ್ರು ಹೇಳಿದ್ರು ಸುಖ ಪಾಯಿದೆ ಅಷ್ಟೇ ಸುಖಾತೆ ಶೋಧ ಥಾಂಬ ನಿಮಗೆ ಸುಖ ಬೇಕಾಗಿದ್ರೆ ಅದನ್ನ ಈ ಪ್ರಪಂಚ ಹುಡುಕೋದನ್ನ ನಿಲ್ಲಿಸ್ ಈ ಪ್ರಪಂಚದೊಳಗೆ ಆ ಸುಖ ಸಿಗುವಂತಹದ್ದಲ್ಲ ನೋಡಿ ಮುಂದಿನ ಜೀವನದ ಸಮಾಧಾನ ಎಲ್ಲಿಗೆ ಇದ್ದೀವೋ ಅಲ್ಲಿಂದ ಹೊಳ್ಳಿ ಬರೋ ಪ್ರಯತ್ನನೇ ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನೇಕ ಜನ್ಮಗಳಿಂದ ನಾನು ಪ್ರಪಂಚದವನು ಅನ್ಕೋತ ನಮ್ಮ ಮನಸ್ಸು ಹೆಂಗಾಗಿದೆ ಮನೆಯೊಬ್ಬರಿಗೆ ಹೇಳಿಕತ್ತಿದ್ದೆ ನಮ್ಮ ಮನಸ್ಸು ಹೆಂಗಾಗಿದೆ ಕಂಬಾರಿಕಳಾಗಿದೆ ಅದು ಬರೀ ಇಂತಿಂತ ಕಬ್ಬಣ ತುಂಡು ಹಿಡಿತಾರೆ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಮನಸ್ಸು ಇಷ್ಟು ಅಥವಾ ಸ್ಥೂಲ ಆಗ್ಯದ ಜಡ ಆಗ್ಯದ ಆ ಮನುಷ್ಯನಿಂದ ಆ ಇಕ್ಕಳದಿಂದ ಕಂಬಾರಿಕ್ಕಳಿಂದ ಮೂವಟ್ಟು ಮಾಡಿ ಬರ್ತದೆ ಮೂವಟ್ಟು ಮಾಡ್ಬೇಕಾದ್ರೆ ಏನ್ ಬೇಕು 16 ಇಕ್ಕಳ ಬೇಕು ಹೆಂಗು ಹಾಗೆ ನಮಗೆ 24 ತಾಸು ದೃಶ್ಯವನ್ನ ಹಿಡಿತಕ್ಕಂಥ ನಮ್ಮ ಮನಸ್ಸಿನಿಂದ ಆ ಭಗವಂತನ ಹಿಡಿಲಿಕ್ಕೆ ಆಗ್ತದೆ ಅವನು ಹಿಡಿಬೇಕು ಅಂದ್ರೆ ನಮ್ಮ ಮನಸ್ಸು ಸೂಕ್ಷ್ಮ ಆಗ್ಬೇಕು ಅರ್ಥ ಏನು ಶುದ್ಧ ಆಗ್ಬೇಕು ಶುದ್ಧ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅದ್ರೊಳಗೆ ಹೊಲಸು ಹೋಗ್ಬೇಕು ಮಾಲಿನ್ಯ ಅದ್ರೊಳಗೆ ಏನ್ ಮಾಲಿನ್ಯ ತುಂಬಿದಂದ್ರೆ ಜಗತ್ ದೃಶ್ಯನ ಮಾಲಿನ್ಯ ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್ ನಮಗೆ ಬಾಧಕವಾಗಿರೋ ವಸ್ತು ಅಲ್ಲಿ ವಸ್ತುವಿನ ಬಗ್ಗೆ ವಿಚಾರ ನಮ್ಮ ತಲೆಯಾಗಿ ಇಷ್ಟರೇ ಪ್ರಪಂಚದ ವಿಚಾರ ತುಂಬ್ಯಾವಲ್ಲ ಅದರಿಂದ ನಮ್ಮ ಮನಸ್ಸು ಸೂಕ್ಷ್ಮವನ್ನ ಪರಮಾತ್ಮನನ್ನು ಹಿಡ್ಕೊಳ್ಳಿಕ್ಕೆ ಸಮರ್ಥಿಲ್ಲ ಅದು ಏನಾಗಬೇಕು ಅದರೊಳಗೆ ಇರ್ತಕ್ಕಂಥ ಎಲ್ಲ ಕಳ್ಕೋತ ಹೋದಂತ ಸೂಕ್ಷ್ಮ ಆಗೋದಂದ್ರೆ ಶುದ್ಧ ಅದನ್ನು ಶುದ್ಧ ಮಾಡೋದು ಹೊರತು ಭಗವಂತಂದ್ರೆ ಏನು ಅವನ ಸ್ವರೂಪ ಏನು ಅವನನ್ನು ನಾನು ಪಡ್ಕೊಂಡ್ರೆ ನನಗೇನು ಪ್ರಾಪ್ತ ಆಗ್ತದೆ ಅದರಿಂದ ನನ್ನ ಜೀವನದ ಹೆಂಗೆ ಸಾರ್ಥಕ ಆಗ್ತದೆ ಸಮಾಧಾನ ಪೂರ್ಣ ಆಗ್ತದೆ ಅನ್ನೋದಕ್ಕಿಂತ ಅವ್ರಿಗೆ ಎಷ್ಟು ಮಂದಿ ಉದಾಹರಣೆ ನಮ್ಮ ದೇಶದಲ್ಲಿ ಇವತ್ತು ಅವರು ನೋಡಿ ಒಂದು ಕೌಪಿನ ಹಚ್ಕೊಂಡು ಕೂತಾರೆ ಅವ್ರ ಕಡೆಗೆ ಒಬ್ಬರು ಬಂದೇನು ಮಹಾರಾಜ ನಾನು ಕಾಲೇಜ್ ರಿಕ್ರೂಟ್ಮೆಂಟ್ ಮಾಡಿ ನೀವು ತೆಗೀರಿ ಮಹಾರಾಜರು ನಾವು ಊರಾಗಿನ ಸಾಲಿನ ಕಲ್ತಿಲ್ಲ ಸಾಲಿ ಹೋಗುದ ಹಂಗೂ ಹಿಂಗೂ ಕೂಡ ತಿಂಗಳು ಹೋಗಿನಿ ನನಗೆ ಕಾಲೇಜ್ ಗೊತ್ತಾಗೋದಿಲ್ಲ ಅದು ನಾ ಗೊಂದಾವಳಿ ನಾನು ಒಂದು ಸಾಲಿ ತಂದೆ ನೀವು ಸಾಲಿ ನಿಮ್ಮ ಸಾಲಿಗೆ ಏನು ಕಲಿಸಿ ನಮ್ಮ ಸಾಲಾಗ ನಾ ಸಾಯಿಗೆ ಕಲಿಸ್ತೀನಿ ಸಾಯಿ ಕಲಿಸೋದೇನಿರ್ತದೆ ಸತ್ತ ಸಾಯ್ತೀವಿ ಎಲ್ಲರೂ ಹುಟ್ಟಿ ಬಂದವರೆಲ್ಲರೂ ಸಾಯ್ತೀವಿ ಕಲಿಸೋದೇನಲ್ಲ ಮಹಾರಾಜ ಹೇಳಿದ್ರು ಹಿಂಗೆ ಸಾಯ್ಲಿಕ್ಕೆ ಬರ್ಬೇಕಲ್ಲ ತಿರುಗಿ ಎಲ್ಲರೂ ಸತ್ತಿರಬಾರ್ದು ಹಂಗೆ ಸಾಯ್ಲಿ ಅಂದ್ರೆ ಹುಟ್ಟಬಾರ್ದು ಮತ್ತೆ ಹೆಂಗೆ ಸಾಯ್ಲಿಕ್ಕೆ ಬರಬೇಕು ಅಂದ್ರೆ ಭಗವಂತ ಹೇಳ್ಯಾನ ಯಂ ಭಾವಂ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಷು ಮನುಸ್ಮರ ನಾವು ಸಾಯುವಾಗ ನಮ್ಮ ಮನಸ್ಸು ಹೆಂಗಿರ್ತದನೋ ಯಾವ ಭೂಮಿಕಾದಲ್ಲಿರ್ತದೆ ಯಾವ ಅವಸ್ಥಾದೊಳಗಿರ್ತದೆ ಯಾವ ಭಾವದಲ್ಲಿರ್ತದಕ್ಕನುಸಾರವಾಗಿ ನಾವು ಪುನರ್ತೇವೆ ಮನೆ ಆರೋಗ್ಯ ಪುನರ್ಜನ್ಮ ಇರ್ತದೆ ಹೆಂಗದ ಭಗವಂತ ಏನ್ ಮಾಡ್ತಾನಂದ್ರೆ ಇದೊಂದು ಮೊಬೈಲ್
ಈ ಮೊಬೈಲು ಬಹಳಷ್ಟು ಜೀರ್ಣ ಆಯ್ತು ಅಂದರೆ ಇದು ಆಪರೇಟ್ ಆಗಲಿಲ್ಲ ಅಂದರೆ ಭಗವಂತ ಏನು ಮಾಡ್ತಾನಂದ್ರೆ ಇದ್ರೊಳಗಿನ ಸಿಡಿ ಇದು ಇದ್ರೊಳಗಿನ ಸಿಮ್ ತೆಗೆದು ಮತ್ತೊಂದು ಹೊಸ ಮೊಬೈಲ್ ನಮಗೆ ಕೊಟ್ಟು ಈ ಸಿಮ್ ಅದ್ಮೇಲೆ ಹಾಕ್ತಾರೆ. ಅಂದರೆ ಇದ ಸಂಸ್ಕಾರ, ಇದ ಪ್ರವೃತ್ತಿ, ಇದ ಗುಣ, ಇದ ಸ್ವಭಾವ ಆ ಮುಂದಿನ ಸಿಮ್ನಾಗ ಬರ್ತಾವೆ. ಮುಂದೆ ಮತ್ತೆ ನಾವು ಈ ಜನ್ಮ ಯಾವ ಸ್ಟ್ಯಾಂಡರ್ಡ್ನಲ್ಲಿ ಇದ್ದೀವೋ ಅದು ಮುಂದಿನ ಸ್ಟ್ಯಾಂಡರ್ಡ್ ಆ ಜನ್ಮದಲ್ಲಿ ಶುರುವಾಗ್ತದೆ. ಏನ್ರಿ ಅವ್ರು ಸಣ್ಣವರಿದ್ದಾಗ ಮನೆ ಬಿಟ್ರಿ, ಅವ್ರು ಹೋದ ಜನ್ಮದಾಗ ಆ ಸಣ್ಣವರಿದ್ದಾಗ ಮನೆ ಬಿಡೋ ಸ್ಟ್ಯಾಂಡರ್ಡ್ ಮುಗಿಸ್ಯಾರ, ಅದಕ್ಕೆ ಬಿಟ್ರು. ನಾವಿನ್ನೂ ಮನೆ ಪ್ರಪಂಚವಾಗಿರೋ ಸ್ಟ್ಯಾಂಡರ್ಡ್ನಾಗಿಂದ ನಾವು ಮ್ಯಾಲ ಕೇಳೋವಲ್ಲ. ಬಿಕಾಸ್ ನಾ ಯಾಕೆ ಕೇಳಿ ಕರ್ತೀನಿ ಅಂದ್ರೆ ತಸ್ಮಾತ್ ಸರ್ವೇಶು ಕಾಲೇಶು ನಾನು ಮಹಾರಾಜ್ ಭಾವು ಸಾಹೇಬ್ ಕೇತ್ಕರ್ ಅಂತ ಮಹಾರಾಜ, ಅವ್ರಿಗೆ 72 ವರ್ಷ ಆಗಿತ್ತು, 92 ವರ್ಷ ಆಗಿತ್ತು. ಕಿವಿ ಕೇಳಿಸ್ತಿದ್ದಿಲ್ಲ, ಕಣ್ಣು ಕಾಣಿಸ್ತಿದ್ದಿಲ್ಲ, ಮತ್ತು ಅವ್ರಿಗೆ ಏನು ಅಂದ್ರೆ ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ. ಒಂದು ದಿವಸ ಅವ್ರು ಮಹಾರಾಜ್ ನನ್ನಿಂದ ಎಷ್ಟು ಬನ್ನಿ ಮಂದಿಗೆ ಮನ ಅನುಕೂಲ ಆಗ್ತದೆ, ಎಲ್ಲ ದೃಷ್ಟಿಯಿಂದ ಪರಾವಲಂಬಿಯಾಗಿ ನಾನು ಕರ್ಕೊಂಡು ಹೋಗ್ತೀನಿ. महाराज काय भाऊसाहेब तुम्हाला कंटाळा काय, ನೀವು ಬ್ಯಾಸರ ಬಂತು? नाही मला कंटाळा. महाराज ಹೇಳ್ತಿದ್ರು, ಬದುಕಿಗೆ ಬ್ಯಾಸತ್ತು ಸಾಯ್ತೀನಿ ಅನ್ನಬಾರ್ದು, ಸಾವಿ ಹೆದರಿ ಬದುಕ್ತೀನಿ ಅನ್ನಬಾರ್ದು. ಇರೋವರೆಗೂ ಸಮಾಧಾನದಾಗಿತ್ತು ಹೋಗು ಮುಂದೆ ನಾವು ಕಲ್ಲಿಗೆ ಬಂದ ನಮ್ದು ಹೊರಡ ರೆಡಿ ಅದ, ಬ್ಯಾಗ್ ಹಾಕಿರ್ತೀವಿ, ನಡಿ ಅನ್ನುವಷ್ಟು ನಮ್ಮ ಮನಸ್ಥಿತಿ ಆಗ್ತದೆ. ಶರಣರನ್ನ ಮರಣದಲ್ಲಿ ನೋಡ್ಬೇಕು. अमृत मने हरिभक्त आमचा शेवट करशी गोड, अंतकाल मधुरा. तुकाराम महाराज ಹೇಳ್ತಾರೆ, या दिसाठी केला होता अट्टहास, शेवटचा दिस गोड व्हा. ಇಷ್ಟಕ್ಕಾಗಿ ನಾ ಇಷ್ಟೆಲ್ಲ ಧರ್ಪಣ ಮಾಡಿದೆ, ಯಾಕೆಂದ್ರೆ ನನ್ನ ಕೊನೆ ದಿವಸ ಮಧುರ ಆಗ್ತದೆ. ನಮ್ಮ ಆಯುಷ್ಯ ತುಂಬ ನಾವು ಹೆಂಗೆ ಬಾಳಿವಿ ಅನ್ನೋದು ರಿಸಲ್ಟ್ ಎದ್ರೊಳಗಿರ್ತಂದ್ರೆ ಮರಣದ. ಅರ್ಥಾತ್ ಅದಕ್ಕಾಗಿ ಮಹಾರಾಜರು ಏನಂದ್ರು ಅಂದ್ರೆ ಭಾವುಸಾಹೇಬ್ ನಿಮ್ಮನ್ನು ಈ ಅವಸ್ಥಾದವರೆಗೂ ನಾನು ಯಾಕೆ ಇಟ್ಟೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಅವಸ್ಥಾದವರೆಗೂ ಸಮಾಧಾನದ ಇರ್ಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇರಲಿ ಅಂತ. ವಾ, ಉದಾಹರಣೆ ಆಗುತ್ತೆ. ಹಂಗಾದ್ರೆ ಏನ್ ಮಾಡ್ಬೇಕ್ರಿ? ಇವತ್ತಿಂದನ ಶುರು ಏನ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು? ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸ್ಲಿಕ್ಕೆ ಶುರು. ಪರಿಶುದ್ಧಗೊಳಿಸೋದಕ್ಕೆ 2 ಪ್ರಕ್ರಿಯೆ. ಒಂದೇನಾದ್ರು ಏನು ಬ್ಯಾಡ ಅಂತ ತೆಗೆದು ಹಾಕ್ತದೆ. ಇದು ಸಾಮಾನ್ಯ ಜನರ ಕೆಲಸ ಅಲ್ಲ, ಇದು ಜ್ಞಾನ ಮಾರ್ಗ. ನೇತಿ 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 ಇದಲ್ಲ ಹುಟ್ಟಿದ ಆರೋಗ್ಯದಿಂದ ಇವತ್ತಿನವರೆಗೆ ನೀವು ನಿಮ್ಮ ಬಗ್ಗೆ ಏನು ಕೇಳಿರಿ, ತಿಳ್ಕೊಂಡಿರಿ, ಅದೆಲ್ಲ ಏನಂದ್ರೆ ಅವಾಯ್ಡ್ ಮಾಡಿ ಬಾಜು ಸರಿಸ್ರಿ. ಕೊನೆಗೆ ಏನು ಉಳಿತೀರೋ ಅದನ್ನು ನೀವು ಏನು ಉಳಿತದ್ರಿ? ನಾನು ಕೇವಲ ಇರುತ್ತೇನೆ, ಇದಕ್ಕೆ ಪ್ಯೂರ್ ಎಕ್ಸಿಸ್ಟೆನ್ಸ್. ಇದ ನಮ್ಮೊಳಗಿರ್ತಕ್ಕಂಥ ಒಂದು ಕಾನ್ಷಿಯಸ್ನೆಸ್, ಅರಿವು, ಇರುವಿಕೆಯ ಅರಿವು, ಅರಿವಿನ ಇರುವಿಕೆ. ಇದ ನಮ್ಮ ಮೂಲ ಸ್ವರೂಪ. ನಾವು ಇದ್ರ ಮೇಲೆ ಒಂದೊಂದ ಆವರಣವನ್ನು ಹಾಕೋತ ನಾನು ಪುರುಷ, ನಾನು ಸುಂದರ, ನಾನು ಶ್ರೀಮಂತ, ನಾನು ಸುಶಿಕ್ಷಿತ, ನಾನು ಸುಸಂಸ್ಕೃತ, ನಾನು ಅನ್ಕೋತ ಒಂದು ದೊಡ್ಡದೊಂದು ಕವಚ ತಯಾರು ಮಾಡಿ, ಆ ಕವಚನ ನಾನು ಒಂದು ನಮ್ಮೊಳಗೆ 2 ನಾನು ಇರ್ತವೆ. ಒಂದು ಸತ್ಯ ನಾನು, ಒಂದು ಮಿಥ್ಯ. ನಾವು ಮಿಥ್ಯಾ ನಾನು ಅಂತ ತಿಳ್ಕೊಂಡು ಏನು ಹೊಂಟಿವೋ ಇದಕ್ಕೆ ಅಜ್ಞಾನ. ಇದ ದುಃಖಕ್ಕೆ ಕಾರಣ. ಮತ್ತೆ ಏನ್ ಮಾಡ್ಬೇಕು? ಅದರೊಳಗಿಂದೆಲ್ಲ ಹೊರಗೆ ತೆಗೆದು ಹಾಕ್ಬೇಕು. ಇದು ನಮ್ಗೆ ಆಗದೇ ಇರೋ ಮತ್ತೆ ಅದಕ್ಕೆ ಏನು ಮಾಡಬೇಕು? ಇನ್ನೊಂದೇನು? ಪಾಸಿಟಿವ್ ಪ್ರೋಸೆಸ್, ಇದು ನೆಗೆಟಿವ್ ಪ್ರೋಸೆಸ್. ಮತ್ತೆ ಏನ್ ಮಾಡ್ಬೇಕು? ಅದರೊಳಗೆ ಏನದ ಅಗ್ನಿ ಪರಿಶುದ್ಧವಾದದ್ದನ್ನ ನಾವು ತುಂಬಲಿಕ್ಕೆ ಪ್ರಯತ್ನ ಮಾಡಿ. ಮಹಾರಾಜ ಕಡೆಗೆ ಒಬ್ರು ಬಂದ್ರು, ಮಹಾರಾಜ ನಾನು ಸಮಾಜ ಸುಧಾರಣೆ ಮಾಡ್ತೀನಿ. ದೊಡ್ಡ ಕೆಲಸ. ಮಹಾರಾಜರಂದ್ರು, ನಾನು ಈವರೆಗೂ ಕೇಳಿದ್ದೇನು ಅಂದ್ರೆ, ಸಮಾಜ ಸುಧಾರಣೆ ಅನ್ನೋದು ಕೇವಲ ಸತ್ಪುರುಷರಿಂದ ಮಾತ್ರ ಶಕ್ಯದಲ್ಲೇ ಹೊರತು ಸತ್ತಾಧಾರಿಗಳಿಂದ ಮತ್ತೇನಾದರೂ ಇಂಥ ಒಂದು ವಿಶೇಷ ತಮ್ಮನ್ನು ತಾವು ತಿಳ್ಕೊಂಡವರಿಂದ ಆಗುವಂತಹ ಮಾತಾಡ್ತಾರೆ.
ಸುಧಾರಣೆ ಯಾಕೆ ಸು ಒಂದು ಉತ್ತಮವಾದದ್ದು ಧಾರಣೆಯನ್ನು ಧರಿಸುವುದು. ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದು ಅಂದ್ರೆ ಭಗವಂತ. ಆ ಭಗವಂತನನ್ನು ಯಾರು ತಮ್ಮ ಹೃದಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಧಾರಣೆ ಮಾಡಿದಾರೋ ಅಷ್ಟು ಪ್ರಮಾಣದಲ್ಲಿ ಅವನು ಸುಖಿದವನು. ಅವರು ಮಾತ್ರ ಸಮಾಜವನ್ನು ಸುಧಾರಿಸಲಿಕ್ಕೆ ಇರ್ಬೋದು. ನಾವೇನ್ ಮಾಡಬೇಕು, ಅದರ ಉತ್ತಮವಾದದ್ದನ್ನು ತುಂಬಬೇಕು. ಅದು ತುಂಬ್ಕೋತ ಹೋದಂಗ ಯಾವುದು ಉತ್ತಮ ಅಲ್ಲನೋ ಅದು ಬಿಟ್ಕೋತ ಹೋಗ್ತದೆ, ಹೊರಗೆ ಚೆಲ್ಕೋತ ಹೋಗ್ತದೆ. ಆ ಉತ್ತಮವಾದದ್ದು ಯಾವುದು ಅಂದ್ರೆ ಪರಮಾತ್ಮ ನಿರ್ಗುಣ ನಿರಾಕಾರ ನಿರ್ವಿಕಲ್ಪ ನಿಸ್ಸಂಗ ನಿಷ್ಪ್ರಪಂಚಿದ್ದ. ಅವನನ್ನು ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ, ಹಿಡ್ಲಿಕ್ಕಾಗಲ್ಲ, ನೋಡಿ. ಆದ್ರೆ ನಾವು ದೃಶ್ಯದಲ್ಲಿ ಒಂದು ಸಿಂಬಾಲ್ ಸಂಕೇತ ಕೊಟ್ಟಾರೆ. ಅದ್ಯಾವುದು ಅಂದ್ರೆ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನೆ. ಅಂದ್ರೆ ಯಾವುದು ಅಂದ್ರೆ ಭಗವಂತನ ನಾವು ಒಳಗಿನಿಂದ ಪ್ರಾಮಾಣಿಕವಾಗಿ ತಿಳ್ಕೋಬೇಕಲ್ಲ. ಏನು ಅಂದ್ರೆ ನಾನು ಇನ್ನೇನಾದ್ರೂ ಶೇಷಾಯುಷ್ಯದಲ್ಲಿ ಸಾಧಿಸಬೇಕು. ಈ ದೃಶ್ಯದ ಸಹವಾಸ ಸಾಕು, ಈ ಪ್ರಪಂಚದ ಸಹವಾಸ ಸಾಕು. ನೋ ಬಡಿ ಇಸ್ ಮೈನ್, ಓನ್ಲಿ ಸದ್ಗುರು. ಐ ಆಮ್ ಬಿಲಾಂಗಿಂಗ್ ಟು ಹಿಮ್. ಯಾರು ಯಾವಾಗ ಕೇಳಿದ್ರು ನೀವು ಯಾರು? ನಾವು ಮಹಾರಾಜರ ಶಿಷ್ಯ. ಇವತ್ತು ನನಗೆ ಏನು ಗೊತ್ತಿಲ್ಲ. ಒಳಗೆ ನಾವು ಭಗವಂತನ ನಾಮವನ್ನು ತುಂಬ್ಕೋತ ಹೋದ್ವಿ ಅಂದ್ರೆ ಒಳಗಿರ್ತಕ್ಕಂಥ ದೃಶ್ಯ ಸ್ಥೂಲವಾಗಿರೋದು, ಥಾಟ್ಸ್ ಎಲ್ಲ ಹೊರಗೆ ಹೋಗ್ತವೆ. ಅವಾಗ ನಾಮ ಸಮಾಧಿ ಹತ್ತು. ಆ ನಾಮ ಸಮಾಧಿ ನಿಧಾನವಾಗಿ ಸೂಕ್ಷ್ಮ ಆಗ್ತದೆ, ಬ್ರಹ್ಮ ಸಮಾಧಿ. ಜೀವನದ ಪ್ರಶ್ನೆಲ್ಲ ಬಗೆಹರಿತಾವ, ಮನಸ್ಸು ಸುಖ ಶಾಂತ ಆಗ್ತದೆ, ಅಂತರ್ಮುಖ ಆಗ್ತದೆ. ನಾವು ಎತ್ತಲಾಗ ನೋಡ್ತೀವೋ ಅತ್ಲಾಗ ಆನಂದದ ಅನುಭವ. ಆದ್ದರಿಂದಲೇ ಮಹಾರಾಜರು ತಮ್ಮ ಆಯುಷ್ಯ ತುಂಬ ಮುಖ್ಯವಾಗಿ ನಾಮಸ್ಮರಣೆ ಮಾಡಲಿ, ಉಪಾಸನೆ ಮಾಡಲಿ. ನಾರಾಜ ನಾಮಸ್ಮರಣೆ ಉಪಾಸನೆ ಜೋಡ್ ಕೊಡ್ತಾರೆ. ನೀ ಕರ್ತಾ ಬಂದೆ ದುಃಖನೇ, ರಾಮ್ ಕರ್ತಾ ಬಂದೆ ಸಮಾಧಾನ. ನಮಗೆ ಬಹಳಷ್ಟು ವಿಚಾರ ಚಿಂತನೆ ಸತ್ಸಂಗ ಮಾಡಿದ ಬಳಕ ನಮಗೊಂದು ಏನು ಕಲ್ಪನೆ ಅನುಭವದಲ್ಲಿ ಅಥವಾ ನಮ್ಗೆ ಅನಿಸ್ತೇನು ಅಂದ್ರೆ ಹನುಮಾನ್ ಚಾಲೀಸ ಪಾಠ ಏನದನು ಇದರಲ್ಲಿ ಸರ್ವೋತ್ತಮವಾಗಿರ್ತಕ್ಕಂಥ ಉಪಾಸನ. ಅದಕ್ಕಾಗಿ ನಾವು ಎಷ್ಟು ಮಂದಿಗೆ ಹನುಮಾನ್ ಮಾರುತಿ ಮೂರ್ತಿ ಮಾಡಿಕೊಡ್ತಾ ಇದ್ದೀವಿ. ನೀವು ಭಕ್ತ ಇದ್ರ ಬಗ್ಗೆ ಏನೂ ಮಾಡಬೇಡಿ. ಇದ್ರ ಮುಂದೆ ಕೂಡ್ರಿ, ಶಕ್ತಿ ಒಂದು ತುಳಸಿ ದಳ ಇರ್ತೀರಿ, ಶಕ್ತಿ ಒಂದು ಊದಿನ ಕಡ್ಡಿ ಹಚ್ಚಿರಿ, ಅದ್ರ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲೀಸ ಪಾಠ. ನಾವು ಎಷ್ಟೋ ಮಂದಿ ಹೇಳ್ತೀವಿ, ನನ್ನ ಕೈ ನೋಯಿಸ್ತದ್ರಿ, ಕಾಲು ನೋಯಿಸ್ತದ್ರಿ, ಸೊಂಟ ನೋಯಿಸ್ತದ್ರಿ. ನಾವು ಹೇಳ್ತೀವಿ ಯಾವ್ದಾದ್ರು ಒಂದು ಎಣ್ಣೆ ತಗೊಳ್ರಿ, ಅದು ಸುಮ್ಮನೆ ಅವ್ರಿಗೆ ಚಲೋ ಅನ್ಸೋದಕ್ಕೆ ಮಹಾನಾರಾಯಣ ತೈಲ ತಗೊಳ್ರಿ, ಕ್ಷೀರಬಲ ತೈಲ ತಗೊಳ್ರಿ, ಇಂಥವು ಯಾವಾಗ ಅಂತ ಎಣ್ಣೆ ತಗೊಳ್ರಿ. ಅದು ಬೆಳ್ಳಿ ಮಾರುತಿ ಮುಂದೆ, ನಿಮ್ಮ ಮನೆಯೊಳಗೆ ದೇವರಿದ್ದು ದೇವ್ರ ಮುಂದೆ ಮಾರುತಿ ಮುಂದೆ ಇಡ್ರಿ ಬೆಳ್ಳಿ ಬಟ್ಟಲ, ಒಂದು ರಂಗೋಲಿ ಹಾಕಿ ಬೆಳ್ಳಿ ಬಟ್ಟಲ ಇಟ್ಟು ಅದ್ರ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲೀಸ ಮಾಡಿ. ಎಂಥ ಸೀರಿಯಸ್ ಆದವರು ಹಾಸ್ಪಿಟಲ್ನಲ್ಲಿ ಹೋಗುವ ಅವಸ್ಥೆಗೆ ಹೋದವರು ಸರ್ ನಮಗೆ ಫೋನ್ ಮಾಡ್ತಾರೆ, ಬಾಕಿಲಿಂದ ನಡ್ಕೊಳಿಸ್ಬೇಡ್ರಿ, ಹನುಮಾನ್ ಚಾಲೀಸ ಪಾಠ ಮಾಡಿ. ಅರ್ಥಾತ್ ಏನು ಅಂದ್ರೆ ಹನುಮಾನ್ ಚಾಲೀಸ ಪಾಠ ಮಾಡಿ ಎಣ್ಣೆ ಹಚ್ಕೊಡ್ರಿ, ಎಲ್ಲ ಆರಾಮ. ಅರ್ಥಾತ್ ಏನು ಅಂದ್ರೆ ವಾಯುದೇವತಾ ಇದ್ದಾರೆ ಒಳಗಿಂದ ನಿಮ್ದು ಏನು ಎತ್ತರಾಗಿಂದ ಏನು ಸುಧಾರಣೆ ಮಾಡಬೇಕು ಅವನಿಗೇನು ಅಸಾಧ್ಯ ಅಲ್ಲ. ಮಹಾರಾಜ ಹೇಳಿದ್ರು ಔಷಧ ನಿಮಿತ್ತ ಮಾತ್ರ ತಗೋಬೇಕು, ಉಪಾಸನೆಯಿಂದ ನಾವು ನಾಮಸ್ಮರಣೆಯಿಂದ ನಾವು ನಮ್ಮ ರೋಗಗಳನ್ನು ನಿವಾರಣೆ ಮಾಡ್ತೀವಿ. ತಿನ್ನುವಂತ ಮಾತು ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ ಮನುಷ್ಯ ರೋಗ ಬಂದು ಸಾಯುವುದಿಲ್ಲ. ರೋಗ ಬಂದು ಸಾಯುವುದಾಗಿದ್ರೆ ಯಾರು ಹಾಸ್ಪಿಟಲ್ ತಿರುಗಿ ಬರಬಾರ್ದಾಗಿತ್ತು. ಅಗದಿ ಸೀರಿಯಸ್ ಆಗಿ ತಿರುಗಿ ಬರ್ತಾರೆ. ನಮ್ದು ಹಾರ್ಟ್ ಆಪರೇಷನ್ ಅಲ್ಲ, ನನ್ನ ಸುತ್ತ 5 ಜನ ಡಾಕ್ಟರ್ ಇದ್ದರು. ಒಬ್ಬರು ಡಾಕ್ಟರ್ ಕೇಳಿದ್ರು, ನಿಮ್ಗೆ ಹೆಂಗೆ ಅನಿಸ್ತದೆ? ಏನು ಅನ್ಸಂಗಿಲ್ಲ. ಈಗ ನೀವು ಒಳಗೆ ಕರ್ಕೊಂಡು ಹೋದ್ರೆ ನಮ್ಮೊಳಗೆ ನಾವು ಇರಂಗೆ ಇಲ್ಲ. 5-6 ತಾಸು ಡಾಕ್ಟರ್ ಕೈಯಾಗಿರ್ತೀವಿ. ಮುಂದೆ ನನ್ನ ಆಯುಷ್ಯ ಗಟ್ಟಿದ್ರೆ ದಾರಿ ಮೇಲೆ ಬಸ್ಸಲ್ಲ ಕರ್ಕೊಂಡ್ಬರ್ತಾರೆ.
ಆಯುಷ್ ಮುಗಿದ್ರೆ ಮಾರಿ ಮೇಲೆ ಬಚ್ಕೊಂಡು ಕರ್ಕೊಂಡು ಅದು ನಿಮಿತ್ತ ಮಾತ್ರ. सरता संचिताचा शेष नाही क्षणाचा अवकाश भरता न भरता निमेष जावेची लाग. समर्थ बरेतात तुकाराम महाराज प्रारब्ध मुगीतो सरता संचिताचा शेष नाही क्षणाचा ಒಂದು ಕ್ಷಣದ್ದು ಅವಕಾಶ ಇಲ್ಲ. ಭರತ ನ ಭರತ ನಿಮೇಷ್ ಒಂದು ಮಿನಿಟ್ ಆತು ಅಥವಾ ಇಲ್ಲ ಅನ್ನುವ ಜಾವೇಚಿಲ್ಲ ಹೋಗಲೇಬೇಕು. ಇದೇ ಅವ್ರು ಹಾಡಿದ್ರು, ಮೃತ್ಯುವಿನ ಭಯವು ನಮಗಿಲ್ಲ, ಮರಣದ ಭಯವು ನಮಗಿಲ್ಲ. ಭಯ ಪಡಬೇಕಾದ ಕಾರಣವೂ ಇಲ್ಲ. ಯಾಕಂದ್ರೆ ನಮ್ಮ ಆಯುಷ್ಯ ನಿಶ್ಚಿತ ಅದ. ನಮ್ದೆಲ್ಲ ಸಿನಿಮಾ ಶೂಟಿಂಗ್ ಆಗಿಬಿಟ್ಟದ ಅನ್ಬೇಕಾದ್ರೆ ಭಯ ಪಡುವಂತ ಕಾರಣವೇ. ಆದ್ರಿಂದ ನಾವು ನಮ್ಮ ಪ್ರಪಂಚದ ಸೂತ್ರಗಳನ್ನ ಭಗವಂತನ ಕೈಯಲ್ಲಿ ಕೊಟ್ಟು, ಭಗವಂತ ನೀ ಹೆಂಗೆ ಇರ್ತೀವೋ ಹಂಗೆ ಸಮಾಧಾನ ಇರ್ತೀನಿ, ಖೇಬಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೆ ಸಮಾಧಾನ. ಭಗವಂತ ಹೆಂಗಿರ್ತಾನೋ ಹಂಗೆ ಇಟ್ಕೊಂಡು ಮನಸ್ಸಿನಲ್ಲಿ ನಾವು ಸಮಾಧಾನವನ್ನು ಹೊಂದಿದ್ರೆ ಈ ಊಟಕ್ಕೆ ನಾಲ್ಕು ಪಡಿತದ ಸಮಾಧಾನ. ಮಾಡವ್ರು ಏನಕ್ಕೆ ಈ 4-5 ದಿವಸ ನಾಳೆ ಮುಂಜಾನೆ ಹೋದವ ನಿನ್ನೆ ಇದಕ್ಕೆ ಪೂರ್ಣಾಹುತಿಗೂ ಬರಲಿಲ್ಲ. ಇದು ಅನುಗ್ರಹ ಇತ್ತು, ಅವ್ರಿಗೂ ಹೇಳಿ ನಾಳೆ ಬರ್ರಿ ಅಂತ ಹೇಳಿ ಅಲ್ಲಿ ಕೆಲಸಕ್ಕೆ ನಿಂತು ಭಾಳ 30 ವರ್ಷದಿಂದ ಅದು ನಮಗೆ ಪ್ರತಿ ವರ್ಷ ಅಪರಾಧ ಏನು ಅಂದ್ರೆ ಅವ್ರ ಸ್ಥಾನಕ್ಕೆ ಹೋದಾಗ ಅರ್ಚನೆ ಇಳಿಸ್ಬೇಕು, ಎಬ್ಬಿಸ್ಬೇಕು, ಮ್ಯಾಲ ತರಬೇಕು, ಹಿಂಗೆಲ್ಲ ಈ ವರ್ಷ ಕತ್ತೆ ಬಿಡಬೇಕು ಅಂತ ಹಿಂಗಾಗಿ ನಾವು ಇದನ್ನು ಮಾಡಿದ್ವಿ. ಅಲ್ಲಿ ನಿಂತು ಹಿಂಗಾಗಿ ಸ್ವಲ್ಪ ಬರಲಿಕ್ಕೂ ತಡ ಆಯ್ತು. ಆದರೂ ನಮಗೆ ಭಾಳ ಮನಸ್ಸಿಗೆ ಸಮಾಧಾನ ಆಯಿತು. ಅವತ್ತಲ್ಲಿ ಕೂಡ ಮುಗಿಯೋವರೆಗೂ ಇರ್ಲಿಕ್ಕೆ ಆಗಲಿಲ್ಲ. ಅದು ನನ್ನ ಮನಸ್ಸೆಲ್ಲ ಅಲ್ಲೇ ಇತ್ತು. ಹತ್ತಿರ ಬರೋ ಮುಂದೆ ಹೇಳಿದ 6 ಗಂಟೆಗೆ ಮುಂದೆ ನಮಗೂ ಸಮಾಧಾನ ಆಗೋದು. ನಾವೆಲ್ಲ 8 ಗಂಟೆ ತನಕ ಬಂದು ನರೇಗಾದಾಗ ಬಿಡಾಕಿ ಕೊಡ್ತೀವಿ ನಾವು. ಆಮೇಲೆ ಕಾರ್ಯಕರ್ತ ಚಿರಂಜೀವಿ ಜಾತಿಗಳು ನಾವು ಒಬ್ಬರು 8 ಕೂಡಿಸ್ತೀವಿ, ನೀವು ಹೋಗಿ ಅಡ್ಮಿಟ್ ಆಗಿರ್ತೀವಿ. ಆಯ್ತು. ಅರ್ಥಾತ್ ಏನು ಅಂತಂದ್ರೆ ಇವೆಲ್ಲ ಬರ್ತಿರ್ತಾವೆ, ಹೋಗ್ತಿರ್ತಾವೆ. ನಮಗೊಂದು ಧ್ಯೇಯ ನಾವು ಅರ್ಥಾತ್ ಏನು ಅಂತಂದ್ರೆ ಯಾವುದೋ ಒಂದು ಸಂಘರ್ಷಕ್ಕಾಗಿ ಬದುಕಬೇಕೆ ಹೊರತು ಬದುಕಿಗಾಗಿ ಸಂಘರ್ಷ ಏನು ಆಗ್ತದೆ. ನಾವು ಬದುಕಿಗಾಗಿ ಹೋರಾಡ್ತದೆ. ಆ ನೌಕರಿ ಚಲೋ ಇಲ್ಲ, ಈ ಕಂಪ್ನಿ ಚಲೋ ಇಲ್ಲ, ಆ ಕಂಪ್ನಿ ಚಲೋ ಅದ, ಎಲ್ಲ ಫೋನ್ ಬರ್ತದೆ. ನಾ ಹೇಳ್ತೀನಿ, ಯಾವ ಕಂಪ್ನಿ ಒಳಗೂ ಸಮಾಧಾನ ಇಲ್ಲ. ಇದ್ರೊಳಗೆ 1000 ರೂಪಾಯಿ ಪಗಾರ ಕಡಿಮೆ ಇರ್ಬೋದು, 60,000 ರೂಪಾಯಿ ಪಗಾರ ಹೆಚ್ಚಿಲ್ಲ. ನೀವು ಇವತ್ತು ಲಕ್ಷಗಟ್ಟಲೆ ಪಗಾರ ತಗೊಂಡ್ರು ಸಮಾಧಾನ ಆಗುತ್ತೆ. ಸುಮ್ಮನೆ ಸರಳ ಯಾವುದಾದ್ರು ಒಂದು ಕಂಪ್ನಿಯಾಗ ಉದರ ನಿಮಿತ್ತ ಹೋಗ್ತಿರ್ತವೆ. ಅರ್ಥಾತ್ ಏನು ರೂಟಿ ಕಪ್ಪಡ ಮಕಾನ್ ಸಲುವಾಗಿ ನಾವು ಮಾಡಿರ್ತೀವಿ ಅಂದ್ಕೊಂಡಿದ್ರೆ ಏನು ಪ್ರಶ್ನೆ. ಅವರು ಸಾಹೇಬರಿದ್ರು ಒಂದು ಆಫೀಸ್ನಾಗ ಬಾಸು, ಅವನು ಬೇರೆ ಬಾಸ್ ಬಂದ, ಅಲ್ಲಿ ಯಂಗ್ IAS ಆಗಿದ್ದ, ಒಳ್ಳೆ ರೋಗ ತೋರಿಸಿದ್ರೆ ಅಂತ ಹೇಳ್ತಿರ್ತಾರೆ ಸಾಹೇಬರು. ಕರೆಸಿ ಆ ಸಾಹೇಬನ ಕೈಯಾಗಿ ನಾನು ಕಾರ್ಕೂನು ಹೋದ. ಅವ್ರಿಗೆ ಬಹಳಷ್ಟು ಬೈದ, ನೀ ಹಂಗೆ ಮಾಡಿದ್ರು, ನೀವು ಹಿಂಗೆ ಮಾಡಿದ್ರು, ರಿಟೈರ್ ಆಗಿತ್ತಂದ್ರೆ ಇನ್ನೂ ನಿಮ್ಗೆ ಕೂತಿರುವ ಸ್ವಲ್ಪ ಭಾಗದಲ್ಲಿ ಕೇಳಿತ್ತು. ಹೊರಗೆ ಭಾಳ 20 ರೂಪಾಯಿ ಹಾಕೊಂಡಿತ್ತು. ಇಬ್ಬರು ಹೋದರು. ನೋಡು, ನನಗೆ 10,000 ರೂಪಾಯಿ ಪಗಾರ. ಇದು 20 ವರ್ಷದ 30 ವರ್ಷದ ಹಿಂದೆ. ಅದ 5,000 ರೂಪಾಯಿ ಬೈಸ್ಕೊಂಡಿರ್ತಾರೆ. 5,000 ರೂಪಾಯಿ ಕೆಲಸಕ್ಕದ ಒಂದು ನ್ಯಾಯ ಕ್ರಾಸ್ ಮಾಡ್ಕೊಳ್ಳಿ. ಮತ್ತು ಅವ್ರ ಪಾಪ ಏನು ಪುಕ್ಕಟ್ಟು ಬೈಯೋದು. 5,000 ರೂಪಾಯಿ ಕೊಟ್ಟು ಬೈತಾರೆ. ಕೃಷ್ಣರಾಜ ಒಡೆಯರು ದುಡ್ಡು ಕೊಟ್ಟು ಬೈಸ್ಕೊತಿದ್ದರು. ಪ್ರತಿ ದಿವಸ ಬೆಳಿಗ್ಗೆ ನಿಂದ ಮಾಡಿಸುತ್ತಿದ್ದ ಜನರಿಂದ. ಆ ನಿಂದ ಮಾಡೋರನ್ನ ಇಟ್ಟಿದ್ದ. ಹಿಂಗಾಗಿ ಎದ್ದು ಕೂಡಲೇ ಉತ್ತರ ಕಡೆ ಕಿಟಕಿಯ ಹೋಗಿ ನಿಂತು ಜನರು ನಿಂದ ಮಾಡೋರಿಗೆ ಹಿಂಗ ಮಾಡ್ರಿ, ಇಷ್ಟ ಮಾಡ್ರಿ ಅಂತಿರ್ತಾರೆ. ಮೂರ್ಖ ರಾಜ ಏನು ರಾಜ್ಯ ಅಂತಾನು. ಆ ಓಣಾಗಿದ್ದು ಇಲ್ಲ, ಈ ಓಣೆ ಅವ್ರಿಗೆ ಪೂರ್ಣ ಸ್ವಾತಂತ್ರ್ಯ ಹೆಂಗೆ ಬೇಕು ನಿಂತಾವ. ಶಾಂತವಾಗಿ ನಿಂದ ಕೇಳಿ ದಕ್ಷಿಣ ಕಡೆ ಬಂದು ಚಾಮುಂಡಿ
ಮಾಡಿ ತಂದು ಕೆಲಸಕ್ಕೆ ರಾಜರ್ಷಿ ಅಂತ ಗುರುತಿರ್ತಾರೆ. ಹಂಗೆ ನಿಂತ ಕರೆಯಬೇಕು. ಅರ್ಥಾತ್ ಏನು ಅಂದ್ರೆ ಅವ್ರು ಅಗಸರಿದ್ದಂಗೆ ನಮ್ಮ ಬಟ್ಟೆ ಒಗಿತಾರೆ ಇಟ್ಕೊಳ್ತಾರೆ ನಮ್ಮ ಇಷ್ಟ. ತಾತ್ಪರ್ಯ ಏನು ಅಂದ್ರೆ ಇವು ಏನು ಎಲ್ಲ ಅಪೂರ್ಣ ರೀ. ನಮ್ಮ ಕಂಪ್ನಿ ಅಪೂರ್ಣ, ನಾವು ಅಪೂರ್ಣ, ನಮ್ಮ ಪಗಾರ ಅಪೂರ್ಣ, ನಮ್ಮ ಪ್ರಪಂಚ ಅಪೂರ್ಣ. ಮಹಾರಾಜ್ ಹೇಳ್ತಿದ್ರು 10 ಮಂದಿ ಅಪ್ಮ್ಯಾಡ್ ಅಂದ್ರೆ ಇವರು ಅರೆಹುಚ್ಚರನ್ನು ಸೇರಿಸಿ ಒಬ್ಬ ಶಾಲೆಯನ್ನು ಮಾಡ್ಲಿಕ್ಕೆ ಬರ್ತದೆ. ಹಂಗೆ ಪ್ರಪಂಚದೊಳಗೆ ಎಲ್ಲ ಅಪೂರ್ಣವಾಗಿರುವ ವಸ್ತುಗಳನ್ನು ಒಟ್ಟಂಗೆ ಸೇರಿಸೋದು ಪೂರ್ಣ ವಸ್ತು ಮಾಡ್ತೀವಿ. ಇದರೊಳಗೆ ಗುದ್ದಾಡೋದೇನು ನಾವು ಪರಿಪೂರ್ಣ ಆಗ್ತೇವೆ. ಅದಕ್ಕಾಗಿ ಒಂದ ಸಾಧನೆಯನ್ನು ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು. ನಾವು ನಮ್ಮ ಊರುಗಳಲ್ಲಿ ನಾನೀಗ ಹೇಳ್ಬಿಟ್ಟಿದ್ದು ಮೊನ್ನೆ ಡಾಕ್ಟರ್ ಹೆಸರು ಹೇಳಿ ನಾನು ನನಗೆ 120 ಕಿಲೋಮೀಟರ್ ಇಟ್ಟು ದೂರ ಅಡ್ಡಾಡಬೇಕು. 1 ವರ್ಷ ಡಾಕ್ಟರ್ ಎಲ್ಲರೂ ಹೇಳ್ಯಾರ. ಆದ್ದರಿಂದ ನಾವು 120 ಕಿಲೋಮೀಟರ್ ಕಾರ್ಯಕ್ರಮದ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಗೆ ಹೋಗ್ಲಿಕ್ಕಾಗಿಲ್ಲ. ನಮಗೆ ಹೊಂಬಳ, ಚಪ್ಪಿ, ಅದು ಇದು ನರೇಗಲ್ಲು, ನೆಡಗುಂದಿ, ಅದೇ ರೀತಿಯಾಗಿ ನವಲಗುಂದ, ನರಗುಂದ, ಇದೆಲ್ಲ ಇವು ಸುತ್ತಮುತ್ತ ಹಳ್ಳಿ ಏನು ಸಣ್ಣ ಸಣ್ಣ ಊರವನ್ನು ಅವುಗಳಲ್ಲಿ ಹೋಗಿ ನಾವು ಸಂಪರ್ಕ ಮಾಡಬೇಕು, ಹನುಮಾನ್ ಚಾಲಿಸ ಹೇಳಬೇಕು, ಅವರಿಗೆ ಜಪ ಮಾಡಬೇಕು ಅನ್ನೋದು ನಮ್ಮ ಭಾಳ ಕರ್ತವ್ಯ ಇದೆ. 1 ವರ್ಷದ ತನಕ ಪುಣೆಯಲ್ಲಿ ಕಾರ್ಯಕ್ರಮಕ್ಕೂ ಕ್ಯಾನ್ಸಲ್ ಮಾಡಿ, ಮುಂಬೈ ಕಾರ್ಯಕ್ರಮಕ್ಕೂ ಕ್ಯಾನ್ಸಲ್ ಮಾಡಿ, ಬೆಂಗಳೂರದ್ದು ಇದ್ದು ಅವ್ರಿಗೂ ಕ್ಯಾನ್ಸಲ್ ಮಾಡಿ, ಬ್ರಾಹ್ಮಣ ಸಭಾದಲ್ಲಿ ಅವ್ರು ಕರೀಲಿಕ್ಕೆ ಬಂದಿದ್ದು ನಮ್ಮ ನರೇಗಲ್ಲಿ ಬಂದಿದ್ದರು. ಅಶೋಕ್ ಹಾರ್ನಹಳ್ಳಿ ಅಂತ ಅವ್ರು ಬ್ರಾಹ್ಮಣ ಸಭಾದ ಅಧ್ಯಕ್ಷರು. ನಾವು ಅವ್ರಿಗೂ ಫೋನ್ ಮಾಡಿ ಹೇಳಿದ್ರು ಬರಲಿಕ್ಕೆ. ತಥಾಪಿನೂ ಸ್ವಲ್ಪ ವಿಶ್ರಾಂತಿನೂ ಅವಶ್ಯಕತೆ ಇದೆ. ಅದು ಪ್ರವಾಸ ನಾವು ಇದನ್ನು ಮಾಡಿಕೊಡ್ತೀವಿ. ನರೇಗಲ್ಲಿ ನಮಗೆ ಭಾಳ ಸಮಾಧಾನ. ಅವ್ರು ಎಲ್ಲಾದರೂ ಎಷ್ಟು ಕಳಕಳಿ ಎಲ್ಲ ಇರುವಾಗ ನಾವು ಅಲ್ಲಿ ಹೋಗ್ಲಿಕ್ಕೆ 6 ವರ್ಷ ಆಯಿತು, 40 ವರ್ಷ ಆಯಿತು. ಆದ್ದರಿಂದ ಅವರೆಲ್ಲ ನಾವು ಅಲ್ಲಿ ಊಟೆಡ್ ಆಗಿಬಿಡ್ತೀವಿ. ಅವ್ರಿಗೂ ಕೇಳಿಕ್ಕೆ ಬರೋಂಗಿಲ್ಲ, ನಮಗೂ ಕಿತ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಹಿಂಗಾಗಿಬಿಟ್ಟಿದೆ. ಆದರೂ ಪಾಪ ಅವರೆಲ್ಲರೂ ಸೇರಿ ಎಷ್ಟು ನಮ್ಮ ಬಗ್ಗೆ ಕಳಕಳಿಯಿಂದ ಇಲ್ಲಿ ಬಂದು ಇಷ್ಟೊಂದು ಇದರಿಂದ ಪ್ರೀತಿಯಿಂದ, ಪ್ರೇಮದಿಂದ ಮತ್ತು ಅತ್ಯಂತ ಒಂದು ಆತ್ಮೀಯತೆಯಿಂದ, ಅದೇ ರೀತಿ ಕೊಪ್ಪಳದವರು ಅವ್ರಿಗೂ ಬಹಳ ಮಹಾರಾಜರು ಸ್ವಾಮಿ ಉಪಾಸನೆ, ಅದೇ ರೀತಿ ನೀವೆಲ್ಲರೂ ಪಾಪ ಅವರು ಅರ್ಥ ಹಾಕಿ ಈಗಾಗಲೇ ನಾನು ಹೊಡಿತು. ಆದರೂ ನಾವು ಬೇಜಾರು ಮಾಡ್ಕೊಳ್ತಾರೆ. ಕನಿಷ್ಠ ಮಧ್ಯಾಹ್ನದ ನಂತರ ಸಂಧಿ ತನಕಾದ್ರೆ ನಾವು ಸಂಪೂರ್ಣ ಸಾನ್ನಿಧ್ಯ ಇದ್ದೀವಿ ಅನ್ನುವ ಒಂದು ಭಾವನೆಯೆಲ್ಲ ಮುಖ್ಯವಾಗಿ ಇಟ್ಕೊಂಡು ಊಟ ಎಷ್ಟೊತ್ತಿಗೆ ಆಗುವಂತೆ ಇನ್ನೊಂದ್ಸಲ ಸುರ್ಮತ್ತಿನ ಕೂಡ್ತೀವಿ, ಯಾವುದೇ ಆಕರೆ ಅನ್ನುವಷ್ಟು ನಮಗೆ ಭೂಮಿ ಮನಸ್ಸು ಶಾಂತ ಸ್ವಸ್ಥೆ ಅದ ನಮ್ಮ ಖಾತ್ರಿ ಅದ. ಇನ್ನು ನೀನು ಮಾಡೋದಿಲ್ಲ. ದಯವಿಟ್ಟು ಅಗದಿ ಕಳಕಳಿಂದ ಹೇಳೋದೇನು ಅಂದ್ರೆ ನಮ್ಮ ಆಯುಷ್ಯ ಎಷ್ಟು ಹೋದಾಗ ಇವೆಲ್ಲ ಏನು ಅಂದ್ರೆ ಅಲ್ಲಿ ಈ ಕಂಪ್ನಿ ಒಳಗೆ ಇದನ್ನು ಕೊಡ್ತಾರೆ ನೋಡ್ರಿ, ಇದನ್ನು ಅಂತಾರಲ್ಲ ಏನೋ ಒಂದು ಅದನ್ನು ಕೊಡ್ತಾರ. ಹಂಗೆ ಆಯುಷ್ಯ ಏನದನ್ನು ನಮ್ಗೆ ಅದು ಇದು ಕೊಟ್ಟಂಗೆ ಬೋನಸ್. ಇನ್ನು ಉಳಿದ ಆಯುಷ್ಯ ಬೋನಸ್ ರೀ. ಬಂದು ಬಂದಿದ್ದೇ ಇಲ್ಲ. ನಾವಿನ್ನೂ ಸಣ್ಣವರಿದ್ದೀವಿ, ತಿಳ್ಕೊಳ್ಳೋ ಕಾರಣ ಇಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಜೀವನ ಇದು ಇಲ್ಲ, ದಾರಿಲ್ಲ. ನಾವು ಉದ್ದಾಮ ಸಮಯ ತಕ್ಕೊಂಡು ಎಲ್ಲಾದ್ರೂ ಇಂಥ ವಿಚಾರ ಕೇಳಿ ಇಂಥವೇನು ಅಂತ ಚಡಪಡಿಕೆಯಿಂದ ನಾವು ಸತ್ಸಂಗ ಮಾಡಬೇಕು. ನಾವು ಕೇಳಿದ್ದದ್ದು ವ್ಯರ್ಥ ಹೋಗೋದಿಲ್ಲ. ಮಹಾರಾಜ ಕೆಲವೊಂದು ಏನು ಬಿಟ್ಟು ಈ ಕಿವಿಲೆ ಕೇಳ್ತಾರೆ, ಈ ಕಿವಿಲೆ ಬಿಡ್ತಾರೆ. ಮಹಾರಾಜರು ಬಿಡುವಾದ್ರೆ ಈ ಕಿವಿಲೆ ಒಳಗೆ ಹೋಗಿ ಈ ಕಿವಿಲೆ ಹೊರಗೆ ಬರ್ಬೇಕಾದ್ರೆ ನಡಕ್ ಮೆದುಳದ ಅದು ಸ್ವಲ್ಪ ಟಚ್ ಆಗಿ ಹೋಗ್ತದೆ. ಇಷ್ಟು ನಾವು ಹೇಳಿದ್ರೆ ಒಂದು ಶಬ್ದ ನೆನಪುಳಿದ್ರೆ ಉಳಿತದೆ. ಮಹಾರಾಜ ಹೇಳಿದ್ರು ಆಯುಷ್ಯ ತುಂಬ ಮರಿಬಾರ್ದು. ಅದ್ರ ಕೊನೆ ಕ್ಷಣಕ್ಕಾದರೂ ಅವತ್ತು ಹಿಂಗೆ ಹೇಳಿದ್ರಪ್ಪ ಗುರುಗಳು ಮಹಾರಾಜ ಹೇಳಿದ್ರು, ಅದು ತಲೆಯಾಗ ಬಂದರೂ
ಅದೇ ರೀತಿ ಮಹಾರಾಜ ಹೇಳಿದ್ರು, ಈ ಮಣ್ಣಿನ ರಸ್ತೆ ಇತ್ತು, ಆಕಳು ಸಗಣಿ ಹಾಕ್ತು, ನಾವು ಸಗಣಿ ಎತ್ತಿದ್ವಿ ಅಂದ್ರೆ ಅದ್ರ ಜೊತೆ ಸ್ವಲ್ಪ ಆದರೂ ಮಣ್ಣು ಹೆಂಗೋ ಹಂಗೆ ಸತ್ಸಂಗ ಎಂದು ವ್ಯರ್ಥ ಹೋಗುವುದಿಲ್ಲ. ಆದ್ದರಿಂದ ಸತ್ಸಂಗ ಮುಂಚೆ ನಾವು ಬಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ. ಎಲ್ಲಾದರೂ ಸುತ್ತಮುತ್ತು ಅವ್ರು ನೋಡ್ರಿ, ಅವರು ಮಾಧವರಂಗ ಅವ್ರ ತಾಯಿಯವರು ನರೇಗಾಲದಲ್ಲೇ ಪ್ರೊಫೆಸರ್ ಇದ್ದರು. ಅವರಿದ್ದಾಗ ನಮ್ಮ ಸುತ್ತಮುತ್ತ ಎಲ್ಲೇ ಪ್ರವಚನ ಇದ್ರು ಇವತ್ತಿಗೂ ನಮ್ಮ ಬಗ್ಗೆ ಅವ್ರಿಗೆ ಅಷ್ಟು ಬಂತು. ಅರ್ಥಾತ್ ಏನು, ಆ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಶ್ರೇಷ್ಠ ಮಾಧವರಂಗ ಅವ್ರು ಹೇಳ್ತಾರೆ, ನಿಮ್ಮನ್ನ ನೆನಪು ಮಾಡ್ಕೊಂಡು ಕೂತಿರ್ತಾರೆ. ಎಷ್ಟು ವಿಚಾರ ನಿಮ್ಮ ಕಡೆಯಿಂದ ಕೇಳ್ಯಾರ. ಹೆಂಗೋ ಹಂಗ ನಮ್ಮ ಜೀವನದಲ್ಲಿ ನಮ್ಮ ಕೊನೆ ಅವಸ್ಥಾಗಳೊಳಗೆ ನಮಗೆ ಶಾಂತಿ ಸಮಾಧಾನ ಕೊಡ್ತಾರೆ. ಭಾರತದ ಶಾಸ್ತ್ರೀಯ ಮನೆಯವರಿಗೆ ಅವ್ರು 90 ವರ್ಷ ಆಗಿ ಹೋಗಿದ್ರು. ಅವ್ರ ಅಕ್ಷರಶಃ ತಲೆ ನೆಲಕ್ಕೆ ಹತ್ತಿದ್ರು. ಅಗದಿ ಹಿಂಗೆ ಮುಟ್ಟಿಯಾಗಿ ಕೂಡುವಂಥ ಒಂದು ಅಕಸ್ಮಾತ್ ಅವ್ರ ಮಗ ರತ್ನ ಬಳಿ ಮಾಡಿದ್ರು, ನಮಗೂ CD ಹಾಕಿಕೊಟ್ರು, ಕಿವಿ ಹಾಕ್ಕೊಂಡು ಕೇಳಿ ಕೊಡುವ ಹಂಗೆ ಹೇಳ್ತೀನಿ ನಿಮಗೆಲ್ಲ. ಆಮೇಲೆ ಭಾಳ ಸಲ ಅವ್ರು ಹೋಗ್ಬಿಟ್ಟೆ ಅವ್ರು ಎಷ್ಟು ಕಸದಿ ಪ್ರೀತಿಯಿಂದ ಅವ್ರಿಗೆ ಹೇಳಿ ಎಷ್ಟು ಚಂದ ಹೇಳ್ತಿರ್ತಾರೆ, ಎಷ್ಟೆಷ್ಟು ಉದಾಹರಣೆ ಹೇಳ್ತೀರಿ. ನನ್ನ ದೇಹದ ಕಡೆ ಲಕ್ಷಣ ಇಲ್ಲ, ನನಗೆ ಎಷ್ಟು ಸಮಾಧಾನ ಆಗಿಲ್ಲ. ನಾವೊಂದ್ಸಲ ಕೇಳಿಯೊಳಗೆ ಅಡ್ಮಿಟ್ ಆದಾಗ ಅವ್ರು ಚಂದ್ರಶೇಖರ್ ಅಂತಿದ್ದಾರೆ ಬೆಳಗಾವ್ದಾಗ. ಅವ್ರಿಗೆ ಮ್ಯಾಲಿನ ಫೋನ್ ಮಾಡ್ತೀವಿ, ಹೋಗಿ ನೋಡ್ಕೊಂಬ, ಅವ್ರಿಗೆ ಹೆಂಗೆ ಆರಾಮಾಗಿದೆ ನೋಡ್ಕೊಂಬ ಅಂತ ತಿಳ್ಕೊಂಡು ಕಳಿಸ್ತೀವಿ. ಅವ್ರ ಕೊನೆಯವರೆಗೂ ಮುಂಜಾನೆ ಎದ್ದು ಕೂಡಲೇ ಹಿಂಗೆ ಅವ್ರು ಮಾರಿ ಅಲ್ಲೇ ತೋರಿಸಿದ ಕೂಡಲೇ ಕಿವ್ಯಾಗಿಡೋದು ನಾನು ಅವ್ರ ಪ್ರವಚನ ಕಿವ್ಯಾಗಿಡಪ್ಪ ಅಂತಿದ್ರು. ಅದನ್ನು ನನಗೇನು ತಿನ್ಬೇಕನ್ಸೋದು ಅದು ಹೋಗ್ಬೇಕು, ಅದು ನಮ್ಮದು ಅಂತ ಅಲ್ಲಿ ಹೇಳೋದು. ತಿನ್ಬೇಕನ್ಸೋದು ಅದು ಹೋಗ್ಬೇಕನ್ಸೋದಿಲ್ಲ, ತುಂಬ ನಾನು ಕೇಳ್ಕೊಂಡು ಕೂಡ್ತೇನೆ, ಮನಸ್ಸು ಸಮಾಧಾನ. ಹಾಗೆ ನಮ್ಮಲ್ಲಿ ಅದನ್ನು ಈ ಸುಳ್ಳಾಡಿ ಪ್ರಪಂಚದ ವಿಚಾರವಾಗಿ ಎಲ್ಲೆಲ್ಲ ಒಂದೊಂದು ಹನಿ ಅದು ಬಿದ್ದರೂ ಎಷ್ಟು ಮನಸ್ಸಿಗೆ ಸಮಾಧಾನ. ಆದರೆ ನಮ್ಮ ಕರ್ತವ್ಯ ಏನಿಲ್ಲ, ನಾನಿಂದ ಸತ್ಸಂಗ ಮಾಡಿ ನೀವೇ ಮಾಡಿ, ಗುಡಿ ಒಳಗೆ ಕೂಡ್ರಿ, ಎಲ್ಲರೂ ಒಂದು ದಾಸೋಡ್ ತಕೊಂಡು ಕೂಡ್ರಿ, ಜ್ಞಾನೇಶ್ವರಿ ತಕೊಂಡು ಕೂಡ್ರಿ, ಮಹಾರಾಜರ ಚರಿತ್ರೆ ಪ್ರವಚನ ತಕೊಂಡು ಕೂಡಿ ಎಲ್ಲರಿಗೂ ಚೆನ್ನಾಗಿ ಹೇಳ್ರಿ, ಎಲ್ಲರೂ ಒಂದು ಆಸಕ್ತಿಯಿಂದ ಹುಡುಗಿಯಿಂದ ಕೇಳ್ರಿ. ಹಿಂಗೆ ಊರೂರಲ್ಲಿ ಆಗಬೇಕು ಅನ್ನೋದು ನಮ್ಮ ಕರ್ತವ್ಯ ಅದ. ಅದೇ ರೀತಿಯಾಗಿ ನಾವು ಕನಿಷ್ಠ ಒಂದು 13, 14, 15 ಕಡೆಗೆ ಮಹಾರಾಜನ ಮಂದಿರ ಮಾಡಬೇಕು, ಬಾಬುಕಾ ಸ್ಥಾಪನೆ ಮಾಡಬೇಕು. ಉತ್ತಮವಾಗಿರ್ತಕ್ಕಂಥ ಜೈಪುರದ ಮೂರ್ತಿ ಮಾಡಿ ತರಿಸಿ ಒಂದು ಮಂದಿರ ಮಾಡಿ ಅದು ಹೊರ ಹೆಚ್ಚಿನ ವಿಶೇಷತೆ ಇದನ್ನಿಟ್ಟುಕೊಳ್ಳೋದನ್ನೇ ಭಾಳಷ್ಟು ಸತ್ಸಂಗ, ಭಜನೆ, ನಾಮಸ್ಮರಣೆ, ಉಪಾಸನೆ ನಡೀಬೇಕು ಅನ್ನೋ ಕರ್ತವ್ಯದ ನಮಗೆ. ಹೀಗಾಗಿ ಎಲ್ಲ ಕಡೆಗೂ ದೇವಸ್ಥಾನ ಕಟ್ಟಿಸಿ ತಲುಪಿಸ್ತಾ ಇದ್ದೀವಿ. ಎಲ್ಲದರೊಳಗೂ ಮಹಾರಾಜ ಸಾನ್ನಿಧ್ಯ ಅವರು ಇದು ಏನದನ್ನು ಅದು ನಮ್ಮ ಕಲ್ಪನಾತೀತ ಒಂದು ದಿವ್ಯ ಪದ್ಯದ ಇದೆಲ್ಲ ಶಕ್ತಿ. ಆದ್ದರಿಂದ ನಾವು ಮೊದಲೇದು ಏನು ಹೇಳ್ತೀವಲ್ಲ BJP ಇದಕ್ಕೂ ಚಂದ ಒಂದು ಹೇಳ್ತಾರೆ. ಅಗದಿ ಏನೋ ಅಂದ್ರೆ ಇಲ್ರಿ ನಾವು ಮಹಾರಾಜ ಕರ್ಸ್ಕೊಂಡಾಗ ಬರ್ತೀವಿ. ಮಹಾರಾಜ ಅವ್ರು ಪಾಪ ಅವ್ರಿಗೆ ಫೋನ್ ಮಾಡಿ ಕೊಡ್ಬೇಕು, ಟೆಲಿಗ್ರಾಮ್ ಕೊಡ್ಬೇಕು, ಹೊರಗೆ ಹೋಗ್ಲಿಕ್ಕೆ ಅವ್ರು ಉತ್ತರದೇ ಕೂಡಿ ಹೆಂಗೆ ಕರ್ಸ್ಕೊಡ್ಬೇಕು. ಯಾರಾದ್ರೂ ನಮ್ಮ ಪಕ್ಕದಲ್ಲಿ ಹೇಳ್ತಾರೆ, ಹೋಗ್ತಾ ಒಂದು ಭಕ್ತಿ ಕಲಿಯಿಂದ ಮಹಾರಾಜ ಕರ್ಸ್ಕೊಂಡಾಗ ಬರ್ತೀನಿ ಕರ್ಕೊಂಡ ಅಂತಾರೆ. ಮಹಾರಾಜನ ಕರೆಸ್ಕೋಬೇಕು. ಇನ್ನೊಂದು ಚಂದ ಹೇಳ್ತಾರೆ, ಏನು ಅಂದ್ರೆ ನೀವು ಸಮೀಪದಲ್ಲ, ಅಥವಾ ದೂರ ಹೋಗಿರ್ತಿಲ್ಲ, ಇಂದೂರು ಅಲ್ಲೇ ಇಲ್ಲಿ ಮುಂಬೈ ಪುಣೆ ಇಲ್ರಿ. ನಮ್ದಲ್ಲಿ ಇದ್ರೊಳಗೆ ಹುಬ್ಬಳ್ಳಿಯಾಗ್ರಿ ನನ್ನ ಹೆಂಡತಿ ಅಣ್ಣನ ಮೊಮ್ಮಗಳ ಮದುವೆದಲ್ಲಿ ಅದಕ್ಕೆ ನಾವು ಬರ್ಲಿಕ್ಕೆ ಹತ್ತೀವಿ. ಆನ್ ದಿ ವೇ ನಾವು ಮಹಾರಾಜ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಸದ್ಗುರುಗಳ ದರ್ಶನ ಮದುವೆಗೆ ಬಂದಾಗ ಮದುವೆಗೆ ಏನಾದ್ರು ಮಾಡ್ಕೋಬಾರ್ದು. ನಾನು ಮಹಾರಾಜರ ಸಲುವಾಗೇ ಬರ್ತೇನೆ, ಮಹಾರಾಜರ ದರ್ಶನಕ್ಕಾಗೇ ಬರ್ತೇನೆ. ನನಗೆ ನನ್ನ ಪ್ರಪಂಚಕ್ಕಿಂತ ಹೆಚ್ಚಿಗೆ ಲಕ್ಷ್ಯ ಸದ್ಗುರುಗಳ ಕಡೆಗೆ. ಅದನ್ನು ನನ್ನ ಪ್ರಪಂಚನ ಗೌಣ. ಮಹಾರಾಜ ಹೇಳಿದ್ರು, ಪ್ರಪಂಚ
ಪರಮಾರ್ಥ ಅನ್ನೋ ಹೊಲಕ್ಕೆ ಪ್ರಪಂಚದ ಬೇಲಿ ಹಾಕಿ ನಮ್ಮದೇನದ ಪ್ರಪಂಚ ಅನ್ನೋ ಹೊಲಕ್ಕೆ ನಾವು ಪರಮಾರ್ಥದ ಬೇಲಿ ಹಾಕಿ ಎಷ್ಟು ಮಂದಿ ಅನುಗ್ರಹದಿಂದ ಅನುಗ್ರಹ ಒಂದು ಹುಡುಗನಿಗೆ ತನ್ನ ಮಗನಿಗೂ ಕೊಡಿಸಿದ್ದು ತಾನು ತಗೊಂಡು ಅದಕ್ಕೆ ಅನುಗ್ರಹ ತಗೊಂಡು ಕೊಡಿಸೋಕ್ಕಿಲ್ಲ ನೀವು ನೌಕರಿ ಸಲುವಾಗಿ ನಾವು ತಗೊಂಡಿವಿ ನಿಮಗೆ ಏನ್ ಮಾಡೋದಿಲ್ಲ ನೋಡ್ರಿ ಅದು ಅಷ್ಟು ಸಣ್ಣ ವಸ್ತು ಅಲ್ಲ ನಾಮ ಬರೀ ಒಂದು ನೌಕರಿ ಅಲ್ರಿ ನಿಮ್ಮನ್ನ ಎಲ್ಲಾ ರೀತಿಯಿಂದಲೂ ಸುಖವಾಗಿಡುವುದಕ್ಕೆ ನಾವು ತಗೊಂಡಿವಂತಿ ಅದ್ ಪ್ರಕಾರ ಒಂದು ನೌಕರಿ ಸಲುವಾಗಿ ನಾವು ತಗೊಂಡಿವಂತಿದ್ದ ಇದಕ್ಕೂ ಮುಂದಿನ ಹೇಳ್ತೀನಿ ಎಲ್ಲ ನಾವು ಗಂಗಾವತಿಗೆ ಹೋಗಿದ್ವಿ ಅಲ್ಲಿ ಅನುಗ್ರಹ ಕೊಡಿ ಮ್ಯಾಲೆ ವಸ್ತು ಹಾಕಿರ್ತಲ್ಲ ಮಹಾರಾಜರು ಕಪನಿ ಈ ಕಪನಿ ಹಾಕಿ ಅವ್ರು ಕಿವ್ಯಾಗ ಹೇಳಿ ತಂದ್ವಿ ಮತ್ತೆ ಮಾರಿ ತಿರುಗಿ ಹಾಕಿದ ನನ್ನ ಮದುವೆಗೆ 8 ವರ್ಷ ಮಕ್ಕಳಾಗಿದೆ ಏನ್ ಮಾಡ್ತೀವಿ ನನ್ನ ತಾಯಿ ಮುಂಚಿನ ತೆಗೀತೀನಿ ನನ್ನೊಬ್ಬ ಹೆಣ್ಮಗಳು 8 ತಿಂಗಳ ಗರ್ಭಿಣಿ ಅದನ್ನ ಅನುಗ್ರಹ ತಗೊಂಡು ಇದನ್ನ ಮಾಡೋದಕ್ಕೆ ನನ್ನ ಗಂಡು ಮಗ ಹಾಕೊಂಡು ಆಶೀರ್ವಾದ ಆ ಗಂಡು ಮಗ ಆಗದೆ ಅಂತ ಅನುಗ್ರಹ ಅದು ಈಗ ಏನಾಗೋದು ಆಗಿಬಿಟ್ಟದ ಈಗ ಅದು ಒಳಗೆ ಮುಂದಿನ ಬೇಕಾದ್ರೆ ನೋಡಕ್ಕೆ 8 ತಿಂಗಳಾಗಿರ್ತದೆ ಮಹಾರಾಜ ಹೇಳಿದ್ರು ನಾಮವನ್ನು ನಾವು ಎದಕ್ಕಾದ್ರೂ ತಗೋತೀವಿ ಅಂತಂದ್ರೆ ಕಾಮಧೇನು ಕೊಟ್ಟು ಕತ್ತಿ ಕೊಡ್ಕೊಂಡ ನಾಮದ ಪ್ರತಿಯಾಗಿ ನಾಮದಿಂದ ನನ್ನ ಪ್ರಪಂಚದ ವಿಷಯ ಅಂತ ಕಾರ್ಯ ಆಗಬೇಕು ಇಂಥ ಕಾರ್ಯ ಆಗಬೇಕು ಅಂದ್ರೆ ಕಾಮಧೇನು ಕೊಟ್ಟು ಕತ್ತಿ ಕೊಟ್ಟು ಒಬ್ಬ ಕಾಮಧೇನು ತಗೊಂಡು ಹೊಂಟಿದ್ದ ತಲೆ ಮೇಲೆ ಒಂದು ಭಾರ ಹೊತ್ಕೊಂಡು ಕಾಮಧೇನು ತಗೊಂಡು ಹೊಂಟಿದ್ದ ಎದುರು ಒಬ್ಬ ಕತ್ತಿ ತಗೊಂಡು ಬರ್ಲಿಕ್ಕೆ ಅವ್ನ ತಲೆ ಮೇಲೆ ಭಾಳ ಒತ್ತಿ ಆಗಿತ್ತು ಅವನ್ನ ಸ್ವಲ್ಪ ಕತ್ತಿ ಕೊಡ್ತೀನಿ ಅವ ಕತ್ತಿ ಮೇಲೆ ನಿಂತು ಕೂಡ ಅವ್ನ ಗೌರ್ ಅನ್ನಿಸ್ತು ಮತ್ತೆ ಕತ್ತಿ ಬದಲು ಏನಾದ್ರು ಕೊಡಲಿಲ್ಲ ನನ್ನ ಕಡೆ ಬೇರೆ ಏನಿರಪ್ಪ ಇದು ಆಕಳದ ಇನ್ನ ಕೊಟ್ಟಿರ್ತ ತಗೊಂಡು ನಮ್ಮ ಹಣೆವಾರ ಹಿಂಗ ಕಾಮಧೇನು ಕೊಟ್ಟು ಕತ್ತಿ ಕೊಂಡ್ಕೊಂಡು ನಾನು ನಾಮಕ್ಕಾಗಿ ನಾಮ ತಗೊಳ್ಕತ್ತಿ ನಾನು ಬೇರೆ ಏನು ಉದ್ದೇಶ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಇನ್ನು ಉಳಿದ ಆಯುಷ್ಯದ ಒಂದೊಂದು ಶ್ವಾಸನು ಭಗವಂತನ ನಾಮ ಶ್ವಾಸೇ ಶ್ವಾಸೇ ರಾಮನಾಮ ನಾನು ಮಹಾರಾಜರ ಪ್ರೀತ್ಯರ್ಥವಾಗಿ ನಾನು ಯಾಕೆ ನಿಮ್ಮ ಬಹುಸಾಹೇಬ್ ಕೇಳಿ ನೀವು ನಾಮಸ್ಮರಣೆ ಯಾಕೆ ಮಾಡ್ತೀವಿ ಚೆನ್ನ ಅವಡ್ತ ಮುಂದೆ ಅವ್ರಿಗೆ ಸೇರ್ತದಂತ ಮಾತು ಮಹಾರಾಜರು 1904ನೇ ಇಸ್ವಿಯಲ್ಲಿ ಬೃಂದಾವನೆಯಲ್ಲಿ ಅವ್ರ ಮಗನ ಮದುವೆ ಮಾಡಿದ್ರು ಬಹುಸಾಹೇಬ್ ಮಗ ತಾತ್ಯಾ ಸಾಹೇಬ್ ಅವರ ಭೇಟಿ ಮಹಾರಾಜರು ಹೇಳಿ ಅವ್ರ ನಿಷ್ಠಾ ಹೆಂಗಿರ್ತ ಅವರು ಸಹಿತ ಇಂಜಿನಿಯರ್ ಆಗಿ ವಾಲಂಟಿಯರ್ಲಿ ರಿಟೈರ್ಮೆಂಟ್ ತಗೊಂಡು 4ನೇ ಇಸ್ವಿಯಲ್ಲಿ ಆ ಬೃಂದಾವನಗಳು ಒಂದು ಸಣ್ಣ ಕೋಲಿ ಒಳಗೆ ಟ್ರಂಕು ಮತ್ತು ಒಂದು ಸ್ಟೋರ್ ಟ್ರಂಕು ಹಾಕಿ ಸುಳಿ ಇಟ್ಕೊಂಡು ಗಂಡ ಹೆಂಡತಿ 9 ಜನ ಮಕ್ಕಳು ಕಟ್ಟಿಕೊಂಡು 9 ವರ್ಷ ಯಾವುದೂ ತಕರಾರು ಒಂದು ದಿವಸ ನನಗೆ ಹಿಂಗೆ ಅಂತೀನಿ ಅದ ಅಂತ ಹೇಳಿ ಅಷ್ಟು ಅರ್ಧನೇ 4ನೇ ಇಸ್ವಿಯಲ್ಲಿ ಅವ್ರ ತಮ್ಮ ಮಗನ ಮದುವೆ ಮಾಡಿದಾಗ ಹೇಳ್ತೀನಿ ಮುಂಜಾನೆ 10:30 ಮುಹೂರ್ತ ಮಹಾರಾಜ ಬರೋಬ್ಬರಿ 15-20 ನಿಮಿಷಕ್ಕೆ ಬಾಗಿಲ ಮುಂದೆ ಮಾಡಿ ಬರ್ತೀವಿ ನಾವು ನಮ್ಮ ನಿಷ್ಠಾದ ಪರೀಕ್ಷಾ 10:30 11 12 1 3 5 ಹೆಣ್ಣಿನ ಕಡೆಯವ್ರು ಸಾಂಗ್ಲಿ ಅವ್ರು ಒಂದು ಸಲ ಬಹುಸಾಹೇಬ್ ಮೂರ್ತು ಹೋಗ್ತಾರೆ ಅವ್ರು ಹೇಳಿದ್ರು ನೋಡ್ರಿ ನನಗೆ ಮುಹೂರ್ತದ ಪ್ರಶ್ನೆ ಇಲ್ಲ ಮಹಾರಾಜರು ಮಲ್ಕೊಂಡ ಮತ್ತೆ ಎಬ್ಬಸಿಲ್ಲ ಇಲ್ಲಿ ಎಪ್ಪು ಪದ್ಧತಿ ಇಲ್ಲ ಅವ್ರು ಎದ್ದು ಬಂದು ಅಕ್ಕಿ ಕಾಳು ಹಾಕುವವರೆಗೂ ಅಕ್ಕಿ ಕಾಳು ಬೀಳಂಗಿಲ್ಲ ನಿಮಗೆ ಹುಡುಗಿನ ಕೊಡ್ಬೇಕಂತೀರ ಕೊಡ್ರಿ
7:30 ಮಹಾರಾಜ ಹೊರಗೆ ಬಂದು ಬಹುಶಃ ನಿಮ್ಮ ಮನ್ಯಾಗ ಮದುವೆ ಅಂತ ನಮ್ಮ ಮದುವೆ ಆದ ರಾಮ ಮಂದಿರದಾಗ ಮನ್ಯಾಗ ಮಹಾರಾಜ ಸ್ವತಃ ತಮ್ಮ ದತ್ತಾಶ ಕುದುರೆ ತಯಾರು ಅದ್ರ ಮೇಲೆ ಆ ವಧುವರನ್ನು ಕೂಡಿಸಿಕೊಂಡು ತಾವ ಲಗಾದು ತುಂಬ ಬಹುಶಃ ಬೇಗ ಬಿಟ್ಟಾಗ ಮುಂದಿದಾದ ಬಳಿಕ 13ನೇ ಇಸ್ವಿವರೆಗೂ ಬಹುಶಃ ರಸ್ತೆ ಅವಾಗ ರಾತ್ರಿ 11 ಗಂಟೆಗೆ ಮೆರವಣಿಗೆ ಮಾಡ್ಕೊಂಡು ಬಂದ ಬಳಿಕ ಅಷ್ಟೂರು ಗಂಡ ಹೆಂಡತಿ ಮಕ್ಕಳು ಹೋದಾಗ ಹೋದಾಗ ಮಹಾರಾಜರು ಬಹುಶಃ ಅತಃಪರ ಯಾ ಮುಲಾಂಚಿ ಕಾಯಿ ಕಾದು ಒಬ್ಬರು ಶಿಕ್ಷಣ ಪೂರ್ಣ ಆಗಿಲ್ಲ, ಒಬ್ಬರು ಮದುವೆ ಇಲ್ಲ, ಒಬ್ಬರು ನೌಕರಿ ಇಲ್ಲ, ಅಂಥವ್ರು 9 ಮಕ್ಕಳು 5 ಮಂದಿ ಹೆಣ್ಮಕ್ಳು 4 ಮಂದಿ ಗಂಡ್ಮಕ್ಳು ಕಟ್ಕೊಂಡು ಬಹುಶಃ ಶಾಂತ 9 ವರ್ಷ ಗೋದಾವರಿ ಆ ಗೋದಾವರಿ ಆಗಿನ ಪರಿಸ್ಥಿತಿ ಲೈಟ್ ಇಲ್ಲ, ಇದು ಇಲ್ಲ, ನೀರಿಲ್ಲ. ನಾವು ಹೋದಾಗ ಏನೂ ಇದ್ದಿಲ್ಲ. ಒಂದು ಸಣ್ಣ ಸದ್ಗುರು ನಿಷ್ಠಾ ಅಂದ್ರೆ ಹೆಂಗೆ ಆಮೇಲೆ ಮಹಾರಾಜ ಬಿಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ಹೇಳಿದ್ರು ಬಹುಶಃ ಈ ಗುರುವಾರ ದಿವಸ ಈ ಸೋಮವಾರ ಸಕಾಲಿಂದ ಆ ಸೋಮವಾರ ಬೆಳಿಗ್ಗೆ ಹೋಗಿ ಅವತ್ತು ಮೊದಲು ಶುಕ್ರವಾರ ಶನಿವಾರ ದಿವಸ ಹೋದಾಗ ಮಹಾರಾಜ ಅವಕಾಶ ಅವ್ರ ಕಿವಿಯಾಗಿ ಹೇಳಿದರು ಬಹುಶಃ ಈ ಸೋಮವಾರ ಸಕಾಲಿಂದ ಅವಾಗ ನಾ ಏನು ಮಾಡಲಿ ನನ್ನ ಪಶ್ಚಾತ್ 12 ವರ್ಷ ಇಲ್ಲೇ ಇದೆ. ಗೋದಾವರಿ ಅಂತ ದೊಡ್ಡ ಹಳ್ಳಿ ಒಳಗೆ ಅವ್ರ ಕಣ್ಣಿನ ಆಪರೇಷನ್ ಆಗಬೇಕಾಗಿತ್ತು, ಅವ್ರ ಪ್ರಕೃತಿ ತೋರಿಸ್ಬೇಕಾಗಿತ್ತು. ಮಹಾರಾಜ ಹೇಳಿ ಅವ್ರ ಬಹುಶಃ ಹೇಳಿದ್ರು 12 ವರ್ಷ ಆಗೋ ತನಕ ನಾವು ಉಳಿದೆ. ಅವ್ರೇನು ಹೊರಗೆ ಹೋಗಿಲ್ಲ. ಆಮೇಲೆ ಕಣ್ಣು ತೋರಿಸಿದ್ರು ಬನ್ನಿ ಅವ್ರ ಮಗ ತಾತ್ಯ ಸಾಹೇಬ್ ಅವ್ರ ಪೇಟಿ ಮಹಾರಾಜರು ಒಂದು ಗುರುಪೂರ್ಣಿಮಾ ದಿವಸ ಅವ್ರ ಮಗ ಸೀರಿಯಸ್. ಅವತ್ತು ಗುರುಪೌರ್ಣಿಮಾ ಉತ್ಸವ 4-5 ಜನರು ಊಟಕ್ಕೆ ಬರ್ತಾರೆ ಮುಂಬೈಯಲ್ಲಿ ಮಲಾಡದ. ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ತಮ್ಮ ಮಗನ ಕೋಲ್ಯಾಗ ಹೋದರು. ಭಯಂಕರ ಸೀರಿಯಸ್ನೆಸ್. ಡಾಕ್ಟ್ರು ಈಗಲೂ ಇನ್ನೊಂದು ಕ್ಷಣ ಅವಾಗ ಇವರು ಹೇಳಿದ್ರು ಇವತ್ತು ಮಹಾರಾಜರು ಗುರುಪೌರ್ಣಿಮಾ ಉತ್ಸವ ಆದ್ರೆ ನಾನು ಹೋಗ್ತೀನಿ, ಹಂಗೆ ಏನಾದರೂ ವ್ಯತ್ಯಾಸ ಆದರೆ ನಾನು ಬಾಜು ಕರೀತೀನಿ ಮೂಲ್ಯಾಗ ಉತ್ಸವದಲ್ಲಿ ಏನೂ ವ್ಯತ್ಯಯ ಆಗ್ತದೆ ಕಲ್ಪನಾ ಮಾಡ್ತಾರೆ. ಆಮೇಲೆ ರಾತ್ರಿ 12 ಗಂಟೆ ತನಕ ತಮ್ಮ ಮಗ ತಾತ್ಯ ಸಾಹೇಬರಿಗೆ ಆರಾಮ್ ಇಲ್ಲ ಅನ್ನೋದು ನೆನಪೈ. ರಾತ್ರಿ 12 ಗಂಟೆಗೆ ಎಲ್ಲ ಉತ್ಸವ ನೋಡ್ತಾರೆ. ಈ ದೃಶ್ಯ ಪ್ರಪಂಚದ ಮೇಲೆ ಎಷ್ಟರ ನಮಗೆ ವಿಶ್ವಾಸ, ಎಷ್ಟರ ಭಾವನೆ. ನಮ್ಮಲ್ಲಿ ಮುಂದೆ ಒಬ್ಬ ಹಾಯಿ ಹೋಗ್ತಿರ್ತಾನೆ, ಬರೀ ಮನ್ಯಾಗ ಹಿಂಗೇನೋ ಪಿಶಾಚ ಹೇಳಿದ್ರು. ಪಿಶಾಚ ಎಷ್ಟಿತ್ತು 2-3 ಇದ್ದಂಗೆ ಬಂದು ಕುಂಡ್ಲಿ ಹಿಡ್ಕೊಂಡು ಹೊಂಟ್ರೆ ದಾರ್ಯಾಗ ಹೋಗು ನಿಮ್ಮನ್ನ ಪಿಶಾಚ ಅಂತ ಹೇಳಿದ್ರಿ. ನಮ್ಗೆ ಸಮಾಧಾನ ಆಗಿ ಏನಿಲ್ರಿ, ಅದೆಲ್ಲ ಸರಿ ಆಗ್ತದೆ. ನೀವೊಂದು ನಾರಾಯಣ ಬದಿ 4 ಬದಿ ಮಾಡಿಸ್ರಿ, ಖರ್ಚು ಎಲ್ಲ 50-60 ಸಾವಿರ ರೂಪಾಯಿ ಮಾಡಿ ಒಂದು 50,000-60,000 ರೂಪಾಯಿ ಖರ್ಚು ತಲೆಯಾಗಿ ಪಿಶಾಚಿನ ಹೋಗ್ಬಿಡಿ. ಮಹಾರಾಜ ಹೇಳಿದ್ರು ನಿನ್ನ ಮನ್ಯಾಗ ರಾಮ ಇದ್ದಾನ, ನಿಮ್ಗೆ ವಿಶ್ವಾಸ ಆಗ್ತದೆ. ಭಗವಂತನ ನಮ್ಮ ಮನ್ಯಾಗ ಇದ್ದಾಗ ನಾವು ನಿಶ್ಚಿಂತೆಯಿಂದ ಇಲ್ಲಿಗೆ ಬರ್ಬೇಕಿತ್ತು. ಅರ್ಥಾತ್ ಏನು ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಮಹಾರಾಜ ದರ್ಶನ ವೃಂದಾವನ ಕೂತ್ಕೊಂಡ್ರು. ಎಲ್ಲಿಂದ ಬಂದು ನಾವು ಕರಾಡದಿಂದ ಮನ್ಯಾಗ ಯಾರು ಇರ್ತಾರೆ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಾನು, ನನ್ನ ಹೆಂಡತಿ, ಅವ್ರ ಮಕ್ಕಳು. ಮತ್ತೆ ಯಾರಿದ್ದಾರೆ? ಇನ್ಯಾರು ಇರ್ಲಿಲ್ಲ. ಇನ್ಯಾರಿಲ್ಲ ನಮ್ಮ ಮನೆ. ನೆನಪು ಮಾಡಿಕೊಂಡು ಹೇಳಿ
ನೆನಪು ಮಾಡ್ಕೊಂಡಿದ್ದೀವಿ. ಹೆಂಡತಿ ನೆನಪು ಮಾಡ್ಕೊಂಡು ನೆನಪು ಹಾರ್ಲಿಕ್ಕೆ ಬರುವಂತ ಒಬ್ರು 50ನೇ ವರ್ಷದ ಯೂನಿವರ್ಸಿಟಿ ಹೋಗಿದ್ದರು. ಹೇಳ್ರಿ ಇವರೇ ಶ್ರೀನಿವಾಸ ಅಂತ ಹೆಸರು. ಅದು 50 ವರ್ಷ ಸ್ವಲ್ಪ ಪ್ರಪಂಚ ಮಾಡಿದ್ರಿ. ಸ್ವಲ್ಪ ನಿಮ್ದು ಅನುಭವ ಹೇಳಿಲ್ಲ. ಅದಾಗಿದ್ವಿ ಅಕ್ಕಿಗೆ ಒಳಗಿದ್ದ ನಾವು ಅದಕ್ಕೆ ನಾನು ಒಳಗೆ ಹೋದ್ರೆ ಹಿಂಗ 50 ವರ್ಷ ಏನ್ ಒಂದು ಸಂಜೆ ತಕರಾರಿದ್ರಿ ಅಕ್ಕಿಂದ ಒಳಗೆ ಬಂದು ಕರ್ಕೊಂಡು ನಾವು ಒಳಗೆ ಮತ್ತು ಸರಿಲ್ಲ ಅಲ್ಲಿ ಬೈಲಿ ಅವ್ರಿಗೆ ಬಾಗ್ರಿ 50 ವರ್ಷ ಆದ್ರೂ ಎಷ್ಟು ಪ್ರೇಮ್ ಈ ಪ್ರೇಮ್ ಈ ಹೆಸರು ನೆನಪಾಗೋಲ್ಲ. ಈ ಅವಸ್ಥೆ ಬಂತು ಅಂದ್ರೆ ಗೆದ್ದು ನೋಡಿ. ಸಾಮಾನ್ಯ ಐನ್ಸ್ಟೈನ್ ಒಂದು ಯೂನಿವರ್ಸಿಟಿಯಿಂದ ಒಂದು 4 ಜನ ವಿದ್ಯಾರ್ಥಿಗಳ ಜೊತೆ ಬರ್ಲಿಕ್ಕಿದ್ದ. ಎದುರಿಂದ ಅವ್ನು ಏನ್ ಬಂದಾಗ ಹಿಂಗೆ ಮಾಡಿ ಬಾಯ್ ಅವನ ಹಿಂಗೆ ಬಾಯ್ ಬಾಯ್ತ ಆ ಕಷ್ಟ ಆಮೇಲೆ ಅವನು ಹುಡುಗರು ಕೇಳಿದ ಹೂವಾಸಿ ಯಾರಕ್ಕೆ ಸರ್ ಸೀದಿಯವರು ಆಗಿ ಮನ್ಯಾಗ ಹೇಳ್ಬೇಡ ಹೇಳಿದ್ರು ಹೊಡ ಇಷ್ಟು ನಾನು ನಂದು ನಾನು ನಂದು ನಾನು ನಂದು ಇದ್ರೊಳಗಿಂದ ಏನು ಜೀವನದ ಹಿತ ಇಲ್ಲ. ಮಹಾರಾಜ ಕೇಳಿದ್ರು ಮತ್ತೆ ಯಾರು ನೆನಪು ಮಾಡ್ಕೊಳ್ತೀವಿ. ನೆನಪು ಮಾಡ್ಕೊಂಡು ಒಂದು 4-5 ಸಲ ಕೇಳಿ ನೆನಪು ಮಾಡ್ಕೊಂಡು ಹೇಳಿ ಆ ಹುಡುಗ ಹೇಳಿದ ಒಂದು ಆಯ್ಸಾಕಿ ಮತ್ತೆ ಇನ್ನು ಯಾರ್ಯಾರು ಇರಲಿ ನಮ್ಮ ಮನೆ. ಮಹಾರಾಜರು ಬೆಳಿಗ್ಗೆ ಸಾಯಂಕಾಲ ಯಾವ ಭಗವಂತನಿಗೆ ಪೂಜೆ ಮಾಡ್ತೀವಿ. ಆ ಭಗವಂತನ ಮನೆಯಾಗ ಇದ್ದಾನೋ ಇಲ್ಲೋ ಇದ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಳೋದು. ಭಗವಂತ ನಮ್ಮ ಮನೆಯಾಗ ಇದ್ದಾನೋ ಇಲ್ಲ ಇದ್ದಾಗ ನಮಗೇನು ಚಿಂತಿಲ್ಲ, ಕಾಳಜಿ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ ಅಂತ. ಆದ್ರೆ ಅವನು ಇದ್ದ. ಅವನು ಇದ್ದೂ ನನ್ನ ಮಕ್ಕಳ ಮದುವೆ ಹೆಂಗ, ನನ್ನ ಹಂಗ, ನನ್ನ ಜಟ್ ಹೆಂಗ, ನನ್ನ ಜಾಗೃತಿ ಏನ್ ನಾವು ಮಾಡ್ತೀವಿ. ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ನಾನು. I have repeated the God's name like madman. ಹುಚ್ಚರಂಗ ನಾಮಸ್ಮರಣೆ. ಏನ್ ಹುಚ್ಚರಂಗ ನಾಮಸ್ಮರಣೆ ಜಪ ಮಾಡೋದು ಕೂಗಿ ವಾಹ್ ಭಾಗ್ಯ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತಿ ಜತೆ. ಅವ್ರ ಕುಲ ಪವಿತ್ರ. ಆ ಮನುಷ್ಯರನ್ನ 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸರುವಿ ಪಾಲನೆ ಮಾಡತಕ್ಕಂಥ ತಾಯಿ ಕೃತಾರ್ಥ ವಸುಂಧರಾ ಪುಣ್ಯವತಿ. ಅವನಿಂದ ಈ ವಸುಂಧರಾ ಪುಣ್ಯವತಿ ಮಹಾರಾಜರ ಸಮಾಜದ ಒಂದು ಶತಮಾನದಲ್ಲಿ ಆ ಸಮಾಜದಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿ ಬಾಳಿ ಬೆಳಗಿದ್ರೆ ಶತಮಾನಗಳವರೆಗೆ ಆ ಸಮಾಜ ಧನ್ಯ ಆಗಿದೆ. ಇವತ್ತು 1,000 ವರ್ಷ ಅರ್ಥಾತ್ ಇವತ್ತು ಎಷ್ಟು ವರ್ಷ ಆದ್ರು 1,200 ವರ್ಷ 1,400 ವರ್ಷ ಆದ್ರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ 1,200 ವರ್ಷ ಆದ್ರು ಜ್ಞಾನದೇವ್ ತುಕಾರಾಮ್ ಏನ್ ಮಾಡಿ. जब हम पैदा हुए जगह से हम रोए, ऐसी करनी कर चलो हम हसे जग. ಏನಾದರೂ ಜೀವನದಾಗಿಂತ ಮಾಡಬೇಕು. ಆದ್ರೆ ನಿಜವಾಗಿಯೂ ನಮಗೆ ಬಹಳ ಸಮಾನ. ನಮ್ಮ ಮನೆಯೊಳಗೆ ಭಗವಂತ ಈ ಮನೆ ಶ್ರೀ ಮಹಾರಾಜರಿರುತ್ತದೆ. ಅದು ಚಿಂತನೆ ನೋಡಿ ಹೋಗ್ತಾರೆ 9 ವಾಕ್ಯ. ಶ್ರೀ ಮಹಾರಾಜರೇ ಈ ಮನೆ ಯಜಮಾನರು. ನಾವೆಲ್ಲರೂ ಶ್ರೀ ಮಹಾರಾಜರ ಕುಟುಂಬದವರು. ನಮ್ಮ ಯೋಗಕ್ಷೇಮವು ಶ್ರೀ ಮಹಾರಾಜರದೇ. ನಮ್ಮ ಸುಖ ದುಃಖಗಳು ಶ್ರೀ ಮಹಾರಾಜರ ಇಚ್ಛೆ.
ಅದು ಹಿಂಗೆ ನಾವು ಅಂತ ಮರಾಠಿ ಒಳಗೂ ನಾವು ಅಷ್ಟೇ ಮಾಡ್ತೀವಿ. ಆದ್ದರಿಂದ ಇವತ್ತು ನೀವೆಲ್ಲರೂ ಇಷ್ಟೊಂದು ಇದರಿಂದ ಮಹಾರಾಜ ಸಾನ್ನಿಧ್ಯ ಅಂತ ನಮಗೂ ಏನು ಅನ್ನಿಸ್ತಾ ಅಂದ್ರೆ ಇಷ್ಟು ಮಂದಿ ಒಂದನ್ನು ಸಿಕ್ಕಾರಂತ ಯಾಕೆ ಮತ್ತೆ ಇನ್ನೂ ಒಂದು ಏನು ದೊಡ್ಡ ಸದ್ಯವಾಗಿರ್ಬೋದು ಅಂದ್ರೆ ಈ ನಾವು 4 ದಿವಸದಿಂದ ಪ್ರವಚನ ಮಾಡೇ ಇಲ್ಲ, ಅದನ್ನು ಒಂದು ತೀರ್ಕೊಂಡು ಇನ್ನೇನು ಭಾಳ ಇರೋದ್ರಿಂದ ನೀವೆಲ್ಲರೂ ಮ್ಯಾಲ ಬರಬೇಕು. ಮಹಾರಾಜ ಸಾನ್ನಿಧ್ಯದಲ್ಲಿ ಮ್ಯಾಲಿನ ಮ್ಯಾಲ ಬರ್ತಿರ್ತಾರೆ, ಇಲ್ಲಿ ಬರಬೇಕು. ಮಹಾರಾಜ ಸಾನ್ನಿಧ್ಯದಲ್ಲಿ ಸ್ವಲ್ಪ ಕಲಿಬೇಕು, ಮನಸ್ಸಿಗೆ ಸಮಾಧಾನ. ಈ ಒಳಗೆ ಅಥವಾ ಈ ವಾತಾವರಣದಲ್ಲಿ ನಮ್ಮ ಈ ಜಗತ್ತಿನೊಳಗೆ ಇಲ್ಲ, ಜಗತ್ತಿನಾಗ ಏನದನೋ ಅದು ಇಲ್ಲಿಂದ ಇಲ್ಲಿದ್ದದ್ದು ಅನುಭವಿಸ್ಬೇಕು ಅಂದ್ರೆ ಇಲ್ಲೇ ಬರ್ತದೆ. ಗೋಂದಾವಲಿಗೆ ಹೋಗು, ಸಜ್ಜನಗರಕ್ಕೆ ಹೋಗು, ಆಲಂದಿಗೆ ಹೋಗು. ಸತ್ಪುರುಷರ ಸ್ಥಾನದಲ್ಲಿ ಏನಿರ್ತದ ಒಂದು ವೈಬ್ರೇಷನ್, ಇಲ್ಲಿ ಅಟ್ಲೀಸ್ಟ್ ಕಾನ್ಸಂಟ್ರೇಟೆಡ್ ವೈಬ್ರೇಷನ್ ಇರ್ತದೆ. ಅದನ್ನು ನಾವು ನಮ್ಮ ಮನಸ್ಸಿನಾಗ ಅದನ್ನು ಅನುಭವ ಪಡ್ಕೋಬೇಕು. ಅದಕ್ಕೂ ಸ್ವಲ್ಪ ರೂಢಿ ಆಗಬೇಕು, ನಾವು ಅಭಿಮುಖ ಆಗಬೇಕು, ಆ ಸದ್ಗುರುಗಳ ಕೃಪೆಗೆ ಅಭಿಮುಖ ಆಗಬೇಕು. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಬಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾಕು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ. ಮತ್ತು ಅಪ್ಪು ನಮ್ಗೆ ಆಮೇಲೆ ಎಲ್ಲ ಮಾತಾಡ್ಕೊಂಡು ಕೂಡಬೇಡಿ, ಈಗ ಕೊಂಡ್ರಪ್ಪ ನಾವು ನೋಡ್ತೀವಿ, ಇದೆಲ್ಲ ಮಾತಾಡಬೇಡ್ರಿ, ಏನು ಮಾಡ್ತಾರೆ. ಆದ್ದರಿಂದ ನಾನು ಸದ್ಗುರು ಅರಣ್ಯವಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ ಅವರು ನಮಗೂ ನಿಮಗೂ ಈ ನರೇಗಾದಿಂದ ಬಂದಿರ್ತಕ್ಕಂಥ ಭಕ್ತರಿಗೆ, ಕೊಪ್ಪಳದಿಂದ ಇನ್ನೂ ಅನೇಕ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ಈ ನರೇಗಲ್ದಾಗ ಏನು ಓದಿಲ್ಲ ಅದನ್ನೆಲ್ಲ ಇಂಗ್ಲೀಷ್ ಪೂರ ಮುಗಿಸ್ಬೇಕಾದ್ರೆ ಇನ್ನೂ ಭಾಳ ಅದ, ಇನ್ನೊಂದು ಬಂದಾಗ ಮುಗಿಸ್ತೀವಿ. ಮಹಾರಾಜರು ನಮಗೆ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅಗತ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಜಯ ಜಯ ಜಯ. ಇಲ್ಲೆಲ್ಲರಿಗೂ ಇದೇ ನಮ್ಮ ತುಲಾಭಾರ ಮಾಡಿದ್ರೆ 12 ಪುಸ್ತಕ ಕೊಡ್ಬೇಕಂತ ಮಾಡಿದ್ವಿ, ಅದು ಮತ್ತೆ ತಡ ಆಗ್ತದೆ. ಆದರೆ ನೀವೆಲ್ಲರೂ ಪಂಕ್ತಿಯಲ್ಲಿ ಕೂತಾಗ ಎಲ್ಲರಿಗೂ ಆ ಪುಸ್ತಕ ಕೊಡ್ತಾರೆ.